ಆತ್ಮೀಯ ಸೋದರ ಸೋದರಿಯರೇ, ಅಂತರಂಗ ಜೀವಿತದಲ್ಲಿ ಗುರುಗಳಿಗೂ ಮತ್ತು ಶಿಷ್ಯರಿಗಿರತಕ್ಕಂಥ ಬಾಂಧವ್ಯ ಸಂಬಂಧ ಹೇಗೆ ಬೆಳೆಸ್ಕೋಬೇಕು, ಗುರುಗಳಂದ್ರೆ ಏನೋ ಶಿಷ್ಯರಂದ್ರೆ ಏನು ಅಂತಕ್ಕಂಥದ್ದು 2 ಎಪಿಸೋಡ್ಗಳಾಯ್ತು. ಅದಕ್ಕೆ ಸಂಬಂಧಪಟ್ಟಿದ್ದೇನೋ ಇವತ್ತು 3ನೇ ಎಪಿಸೋಡ್ನಲ್ಲಿ ಅದರ ಬಗ್ಗೆನೆ ಪ್ರಸ್ತಾಪ ಮಾಡಿ ಮುಂದಕ್ಕೆ ಹೋಗ್ತೀವಿ. ಶಿಷ್ಯನ ತನ್ನ ಗುರುವಿನೊಡನೆ ಹೊಂದತಕ್ಕ ಸಂಬಂಧಗಳು ಮೇಲ್ಕಂಡ 3 ವಿಧಗಳಾಗಿರುತ್ತವೆ. ಆ ಗುರುಗಳು ಶಿಷ್ಯರ ಸಂಬಂಧ ಎಲ್ಲ 3 ವಿಧವಾಗಿರುತ್ತೆ ಅಂತ ಹೇಳ್ತಾರೆ. 3 ವಿಧವಾಗಿರತಕ್ಕಂಥ ಶಿಷ್ಯರ ಸಂಬಂಧವಿರುತ್ತದೆ. ಪ್ರಥಮವಾಗಿ ಉಮೇದುವಾರಿ ಅಂತಸ್ತು. ಇದರಲ್ಲಿ ವಾಸ್ತವವಾಗಿಯೂ ಗುರುಗಳಿಗೂ ಶಿಷ್ಯರಿಗೂ ಅನ್ಯೋನ್ಯ ಸಂಬಂಧ ಇರುವುದಿಲ್ಲ. ಯಾವುದರಲ್ಲಿ? ಉಮೇದುವಾರಿ ಸದಸ್ಯನಿರ್ತಾನಲ್ಲ, ಅವರಿಗೂ ಗುರುಗಳಿಗೂ ಏನು ಸಂಬಂಧ ಇರಲ್ಲ. ಏನಪ್ಪಾ ಅಂತಂದ್ರೆ, ಇಲ್ಲಿ ಆ ಹುಡುಗ ನಾವು ಸ್ಕೂಲ್ ಸೇರಿಸ್ಬೇಕಾದ್ರೆ ವಯಸ್ಸಾಗಿರ್ತಕ್ಕಂಥದ್ದಾಗ ಯಾವ ಶಾಲೆಗೆ ಸೇರಿಸೋಣ, ಹೇಗೆ ಮಾಡೋಣ, ನಮ್ ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಆ ಸೇರೋ ತನಕ ಏನು ಸಂಬಂಧ ಇರಲ್ಲ ಸ್ಕೂಲ್ಗೋ ಹುಡುಗನಿಗೂ. ಹಾಗೆ ಆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾರೆ. ನಮ್ಮ ಹುಡುಗಂದು ಯಾವ ಕಾಲೇಜ್ನ ಸೇರಿಸೋಣ ಅಥವಾ ಯಾವ ಸ್ಕೂಲ್, ಪ್ರೈಮರಿ ಆದ್ರೆ ಯಾವ ಸ್ಕೂಲ್ ಸೇರಿಸೋಣ ಹೇಗೆ ಅಂತಕ್ಕಂಥ ಇರುತ್ತೆ. ಇವ್ರ ವ್ಯವಹಾರದಲ್ಲಿ ಇರ್ತಾರೆ, ಆದ್ರೆ ಆ ಗುರುಗಳಿಗೂ ಶಿಷ್ಯರಿಗೂ ಅವಾಗ ಸಂಬಂಧ ಏನು ಇರಲ್ಲ. ಹಾಗೆ ಈ ಅಂತಸ್ತಿನಲ್ಲಿರುವ ಮನುಷ್ಯನು ನಿಜವಾದ ಶಿಷ್ಯನೇ ಅಲ್ಲ. ಉಮೇದುವಾರಿನಾಗಿರ್ತಕ್ಕಂಥವನು ನಿಜವಾದ ಶಿಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಉಮೇದುವಾರರು ಶಿಷ್ಯನೇ ಅಲ್ಲ. ಎರಡನೆಯದು ಅಂಗೀಕೃತ ಶಿಷ್ಯ. ಮೂರನೆಯದು ಪುತ್ರತ್ವಕ್ಕೆ ಸಂಬಂಧಪಟ್ಟ ಅಂತಸ್ತು. ಪುತ್ರತ್ವಕ್ಕೆ ಸಂಬಂಧಪಟ್ಟ ಅಂತಸ್ತು ಮೂರನೇದು. ಅಲ್ಲಿಗೆ ಶಿಷ್ಯರಲ್ಲಿ 3 ವಿಧ ಆಯ್ತು. ಒಂದು ಉಮೇದುವಾರಿ ಶಿಷ್ಯ, ಅಂಗೀಕೃತ ಶಿಷ್ಯ, ಪುತ್ರತ್ವಕ್ಕೆ ಸಂಬಂಧಪಟ್ಟ ಅಂತಸ್ತು ಅನ್ನೋದು 3 ಅಂತಸ್ತುಗಳು ಗುರು ಶಿಷ್ಯರಲ್ಲಿ ಇದೆ. ಇವುಗಳಿಗೂ ಯೋಗ ಪದಕ್ಕೂ ಸೇರಿದ ದೀಕ್ಷೆಗಳಿಗೂ ಯಾವ ಸಂಬಂಧವೂ ಇಲ್ಲ. ಈ ದೀಕ್ಷೆ ಪಡೀತಕ್ಕಂಥದ್ದು ರೂಟ್ ಅದೇ ಬೇರೆ, ಇವ್ರಿಗೂ ಅದಕ್ಕೂ ಏನು ಸಂಬಂಧವಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಇಲ್ಲಿಂದಾನೇ ಮುಂದಕ್ಕೆ ಅಂದ್ಕೊಂಡಿದ್ದೀವಿ, ಇದರಲ್ಲಿ ಗುರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಶಿಷ್ಯರಿಗೂ ಆಮೇಲೆ ಇನ್ಯಾರಿಗೆ ದೀಕ್ಷೆ ದೀಕ್ಷೆಗೆ ಸೇರಿರ್ತಕ್ಕಂಥವ್ರು ಇದ್ದಾರಲ್ಲ, ಇವಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ದೀಕ್ಷೆಗೂ ಬೇರೆ ಅಂತಸ್ತಿಗೆ ಎಂದರೆ ಶ್ವೇತ ಋಷಿ ಸಂಘಕ್ಕೂ ಅದರ ಪ್ರಭುಗಳಿಗೂ ಸಂಬಂಧ ಉಂಟು. ಶ್ವೇತ ಋಷಿ ಸಂಘದ ಸದಸ್ಯರಿಗೂ ದೀಕ್ಷೆ ಪಡಿತಕ್ಕಂಥವ್ರಿಗೂ ಸಂಬಂಧ ಉಂಟು. ಇದೇ ರೀತಿಯಲ್ಲಿ ಒಬ್ಬನೊಬ್ಬ ಗುರುವಿಗೂ ಆತನ ಶಿಷ್ಯನಿಗೂ ಇರುವ ಸಂಬಂಧವು ಅವರಿಗೆ ಸಂಬಂಧಪಟ್ಟಿದ್ದೇ ವಿನಃ ಶ್ವೇತ ಋಷಿ ಸಮಾಜಕ್ಕೂ ಅದಕ್ಕೂ ಸಂಬಂಧ ಇರುವುದಿಲ್ಲ. ಈ 3 ಜನ ಯಾವುದು ಉಮೇದುವಾರಿ, ಶಿಷ್ಯತ್ವ, ಅಂಗೀಕೃತ, ಪುತ್ರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ವಿಧದಲ್ಲಿ ಇದೆಯಲ್ಲ, ಇವು ಶ್ವೇತ ಋಷಿ ಸಂಬಂಧಕ್ಕೆ ಇಲ್ಲ, ಸಂಬಂಧ ಇರುವುದಿಲ್ಲ. ಆದರೆ ಗುರುಪುತ್ರನಾಗಲಿ ಸ್ವೀಕೃತ ಶಿಷ್ಯನಾಗಲಿ ದೀಕ್ಷೆಗೆ ಅರ್ಹತೆಯನ್ನು ಪಡೆದ ಕೂಡಲೇ ಸಂಬಂಧಪಟ್ಟ ಗುರು ಎಂದರೆ ಜೀವನ್ಮುಕ್ತ ಮಹಾತ್ಮನು ಸೋದರ ಸಮಾಜಕ್ಕೆ ಆತನ ವಿಷಯವಾಗಿ ಶಿಫಾರಸು ಮಾಡುತ್ತಾನೆ. ನೋಡು, ಇಲ್ಲಿ ಶಿಷ್ಯನಾಗಿರ್ತಕ್ಕಂಥವನು 3 ವಿಧದಲ್ಲಿ ಇರ್ತಾರೆ. ಒಬ್ಬರಿಗೊಬ್ಬರಿಗೆ ಸಂಬಂಧ ಆದ್ರೆ ಅವ್ರಿಗಿರಲ್ಲ. ಈ ಶಿಷ್ಯರಾಗಿರ್ತಕ್ಕಂಥ 3 ವಿಧದಲ್ಲಿ ಪ್ರವೀಣನಾಗಿ ಆ ವಿದ್ಯೆ ಏನ್ ಬೇಕಾದೆಲ್ಲ ಕಳ್ತ್ಕೊಂಡಿದ್ದ ಆದ ಮೇಲೆ ಇವನು ಅರ್ಹತೆ ಪಡೆದಿದ್ದಾನೆ ಅಂತಂದ್ರೆ ಒಬ್ಬರು ಶಿಫಾರಸು ಮಾಡ್ತಾರಂತೆ. ಯಾರಿಗೆ? ಶ್ವೇತ ಋಷಿ ಸಂಘಕ್ಕೆ. ಈ ರೀತಿ ಇರತಕ್ಕಂಥದ್ದು ಹಿನ್ನೆಲೆ. ಇದನ್ನು ನಮ್ಮ ಸೊಸೈಟಿಗಳಲ್ಲಿ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಿಸಾಫಲ್ ಸೊಸೈಟಿಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸದಸ್ಯರೆಲ್ಲರೂ ಬಂದು TS ಸೇರ್ತಾರೆ. ಬಟ್ TS ಸೇರಿರ್ತಕ್ಕಂಥವರು ನಮ್ಮ
ಗುಪ್ತ ವಿದ್ಯೆಗೆ ಸಂಬಂಧವೇ ಇಲ್ಲ. PS ಸೇರಿರ್ತಕ್ಕಂಥವ್ರು ಸಾಧಾರಣವಾಗಿರ್ತಕ್ಕಂಥ ಗುಪ್ತ ವಿದ್ಯೆಗೆ ಸಂಬಂಧ ಇರುತ್ತೆ, ಅವ್ರಿಗೆ ಏನು ಸಂಬಂಧ ಇರಲ್ಲ. ಇಲ್ಲಿ 2-3 ವರ್ಷ ಅವರಿಗೆ ಅನುಭವಗಳನ್ನ, ವಿಷಯಗಳನ್ನ ಪರಿಣಿತರಾಗಿರ್ತಕ್ಕಂಥವ್ರು ಬೋಧನೆ ಮಾಡಿ, ವ್ಯವಸ್ಥೆ ಮಾಡಿ ತಯಾರು ಮಾಡ್ಬೇಕು. ತಯಾರು ಮಾಡಿದ ಮೇಲೆ ಇಲ್ಲಿ ಇರತಕ್ಕಂಥವ್ರು ಇಂಥವ್ರು ಈ ರೀತಿ ತಯಾರಾಗಿದ್ದಾರೆ ಅಂತ ಸೂಚನೆ ಕೊಡಬೇಕು. ಎಲ್ಲಿ ನಡೀತಾ ಇದೆ ಇಂಥ ಕೆಲಸಗಳು ನಮ್ಮಲ್ಲಿ? ಎಲ್ಲೂ ಇಲ್ಲ. 2 ವರ್ಷ ಆಯ್ತು, ಅಯ್ಯೋ ನಾನು ಅವ್ನು 2 ವರ್ಷ ಆಗಿದೆ ಗುಪ್ತ ಶಾಲೆಗೆ ಸೇರಿಸ್ರಿ ಅಂತಕ್ಕಂಥದ್ದು ಇದು ರೂಢಿ ಬಂದಿದೆ ಹೊರತು ನಮ್ಮ ಕರ್ತವ್ಯವೇನು, ಆ ಸಿದ್ಧತೆ ನಾವು ಮಾಡಿದ್ದೇವೆ ಇಲ್ವಾ ಅಂತಕ್ಕಂಥದ್ದು ಒಬ್ಬನಿಗೂ ಎಲ್ಲೂ ಇಲ್ಲ. ಯಾವ ಸೆಕ್ರೆಟರಿಗಳು, ಯಾವ ಪ್ರೆಸಿಡೆಂಟ್ಗೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ವಾರ್ಡನ್ನು, ಸೆಕ್ರೆಟರಿ, ಪ್ರೆಸಿಡೆಂಟ್ರು ಅನ್ಯೋನ್ಯವಾಗಿ ವ್ಯವಸ್ಥೆ ರೀತಿಯಲ್ಲಿ ಏನಿದೆ ಹಾಗಿದೆ ಅಂತಕ್ಕಂಥದ್ದು ಅದು ಎಲ್ಲಾ ಕಡೆ ಕಟ್ಟಾಗ್ಬಿಟ್ಟಿದೆ. ಆದ್ರಿಂದನೇ ಸೊಸೈಟಿಗಳು ಪೂರ್ಣವಾಗಿ ಬಿದ್ದೋಗ್ತಾ ಇರೋದು. ಹಾರ್ಟ್, ಹೃದಯ ಅಂತಾರೆ ಯಾವ್ದು ಗುಪ್ತ ಶಾಲೆ ಸೊಸೈಟಿ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ಹಾರ್ಟ್ ಇದ್ದಂಗೆ ಅಂತ. ಹಾರ್ಟ್ ತಕ್ಕಂತೆ ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಕೆಲಸ ಇಲ್ಲ, ಎಲ್ಲಾ ಕಡೆನ ಅದು ಮೂಲ ಬಿದ್ದೋಗ್ತಾ ಇದೆ. ನೋಡು ಯಾವ ರೀತಿ ಬರಬೇಕು ಅಂತ ಅನ್ನೋದು ಇಲ್ಲಿ ವಿವರಣೆ ಕೊಟ್ಟರು. ಹಾಗೆಯೇ ಇಬ್ಬರು ಜೀವನ್ಮುಕ್ತ ಮಹಾತ್ಮರುಗಳು ಆತನ ವಿಷಯವಾಗಿ ಬೆಂಬಲವಾಗಿ ನಿಂತು ಒಬ್ಬರು ಪ್ರಥಮತಃ ಶಿಫಾರಸನ್ನು, ಮತ್ತೊಬ್ಬರು ಅನುಮೋದನೆಯನ್ನು ಮಾಡಬೇಕು. ಇಲ್ಲಿನೂ ಅಷ್ಟೇ 2 ವರ್ಷ ಆಗೋಯ್ತಪ್ಪ ಸೇರಿಸ್ರು ಅಂತ ಒಂದು ಫಾರ್ಮೇಟ್ ಫೆಡರೇಷನ್ ಇಂದ ಕಳಿಸ್ತಾರೆ, ಅದನ್ನ ಬರೀತಾರೆ, ತುಂಬುತ್ತಾರೆ. ಯಾರಾದ್ರೂ ಒಬ್ಬರನ್ನ ಪ್ರಪೋಸಲ್ ಮಾಡ್ರೋ ಅಂತಾರೆ, ಈ ಹೆಸರು ಬರೀತಾರೆ, ಇಬ್ಬರು ಬರೀತಾರೆ, ಅವರನ್ನು ಕಳಿಸ್ತಾರೆ. ಈಗ ರಿಕಾರ್ಡ್ ಮೂವ್ ಆಗ್ತಾ ಇದೆಯಾ ಹೊರತು ಕರ್ತವ್ಯದ ಕಡೆ ಅವ್ರ ಗಮನವನ್ನು ಕೊಟ್ಟು ಅವರನ್ನ ತರಬೇತಿ ಮಾಡ್ತಾ ಇಲ್ಲ. ಅದೇ ನಾನು ಮೊದಲಿಂದ ಹೇಳ್ತಕ್ಕಂಥದ್ದು, ಸೊಸೈಟಿ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತಂದ್ರೆ ಈ ವ್ಯವಹಾರಗಳು ಮುಂದುವರಿಯಬೇಕು. ಯಾಕೆ ಬೇರೆಯವರ PS ಮೆಂಬರ್ಗಳಾಗಿರ್ತಕ್ಕಂಥವ್ರು ಜಾಸ್ತಿ ಜನ ಬರ್ತಾ ಇರಬೇಕು. ಅವರನ್ನು ಗುರ್ತಿ ಹಿಡಿದು ಅವರ ಥಿಯಾಸಫಿಕಲ್ ಸೊಸೈಟಿಯ ನಿಯಮ, ವ್ಯವಸ್ಥೆ, ಓದ್ತಕ್ಕಂಥದ್ದು ಅವ್ರ ಶಿಸ್ತು ಅಂತ ಅನ್ನೋದನ್ನು ಬೆಳೆಸಬೇಕು. ಅವನ ಅಟ್ರಾಕ್ಷನ್ ಮಾಡಿಕೊಂಡಿದ್ದ ಆದ ಮೇಲೆ ಇಲ್ಲಿ ಲೀಡರ್ ಆಗಿರ್ತಕ್ಕಂಥವ್ರು, ಮಾಮೂಲಿಯಾಗಿ ಅನುಭವ ಇರತಕ್ಕಂಥವ್ರು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅಬ್ಸರ್ವ್ ಮಾಡ್ತಾ ಇದ್ದ ಇವರು ಈ ನಿಯಮಗಳಿಗೆ ಫಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಒಬ್ಬರು ಇಂಥವ್ರು ಸೇರಿಸ್ಕೋಬೇಕಂತ ಪ್ರಪೋಸಲ್ ಮಾಡಬೇಕು. ಒಬ್ಬರು ಪ್ರಪೋಸಲ್ ಮಾಡಿ ಇನ್ನೊಬ್ಬರು ಅನುಮೋದನೆ ಮಾಡ್ಬೇಕು. ಪ್ರಪೋಸಲ್ ಮಾಡ್ತಕ್ಕಂಥವ್ರು ಒಬ್ಬರು, ಅನುಮೋದನೆ ಮಾಡ್ತಕ್ಕಂಥವ್ರು. ಅಲ್ಲಿಗಾಯ್ತಾ, ಮುಗ್ದೋಯ್ತಾ? ಇಲ್ಲಿ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಏನೋ ಬರ್ಸ್ಕೊಳ್ತಕ್ಕಂಥದ್ದು, ನಿನ್ನಲ್ಲಿ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಪ್ರಪೋಸಲ್ ಮಾಡಿ ನಿನ್ನ ಹೆಸರು ಬರ್ಕೊಳ್ಳೋದು, ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೋಡ್ತಾರೆ, ಅಲ್ಲೂ ಕೆಟ್ಟೋಗಿದೆ. ಇದು ಅದಕ್ಕೆ ಮೊದಲು ಯಾರಾದ್ರೂ ಸೇರಿಸ್ಕೋಬೇಕಾದ್ರೆ ಅಲ್ಲಿಂದ ಪ್ರತಿಯೊಂದು ಸೊಸೈಟಿಗೂ ಅಲ್ಲಿಂದ ಅವಾಗ ಬರ್ತಾ ಇದ್ರು. ನಮ್ಮ ಪಾಠಶಾಲೆಗಳಿಗೆ ಇನ್ಸ್ಪೆಕ್ಟರ್ ಹೋಗ್ತಾರೆ ನೋಡು, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಲ್ಲೇ ಅವ್ರ ಅಧಿಕಾರದ ವ್ಯಾಮೋಹದಲ್ಲಿ ಬರ್ತಾರೆ, ಅದೊಂದು ಬೇರೆ ನಿಯಮ ಅದು. ಇಲ್ಲೂ ಅದೇ ರೀತಿ ಮೊದಲು ಮಾಡ್ತಾ ಇದ್ರು. ರಾಜಪ್ಪ ಕಾಲ ಮುಗಿದೋಯ್ತು ಅಂತಂದ್ರೆ ಆಮೇಲೆ ಬರ್ತಕ್ಕ ಎಲ್ಲ ಮುಗಿದು. ಮೊದಲು ಈ ಶಾಲೆಗೆ, ಗುಪ್ತ ಶಾಲೆಗೆ ಸೇರಿಸ್ಕೋಬೇಕಾದ್ರೆ ಇದು ಮದರ್ಲ್ಯಾಂಡ್ ಅಂತ, ಇದು ತಾಯಿ ಮೂಲ, ಇದು ನಮ್ಮ ಚಿಂತಾಮಣಿ ಇದ್ದಿದ್ದು. ಈ ಬೇರೆಯವರೆಲ್ಲ ES ಸೇರಿಸಬೇಕಾದ್ರೆ ಇಲ್ಲೇ ಇದ್ಕೊಂಡು ಇಲ್ಲೇ ಸೇರಿಸ್ತಾ ಇದ್ರು. ಈಗ ಅವರೆಲ್ಲ ಓಡಾಡ್ತಕ್ಕ ಡೇಟ್ಗಳು ಕೊಟ್ಟು ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಎಲ್ಲಾ ಕಡೆ ಓಡಾಡೋದಕ್ಕೆ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಅಲ್ಲಿಗೆ ಮೂಲ ಅಲ್ಲೇ ಬಿದ್ದೋಯ್ತು. ಸಂಬಂಧಪಟ್ಟ ಉಮೇದುವಾರನನ್ನು ದೀರ್ಘಕಾಲ ಆಳವಾಗಿ ಪರೀಕ್ಷಿಸಿ, ಅದೇ ನಾನು ಹೇಳಿದ್ನಲ್ಲ, ಇದು ಅಂತರಂಗ ಸರ್ಕಾರಕ್ಕೆ ಅವ್ರು ಮಾಡತಕ್ಕಂಥ ಕೆಲಸ ಇಲ್ಲಿ ಹೇಳ್ತಾ ಇರೋದು ಅಂತರಂಗ ಜೀವಿತ. ಇದು ಆ ರೀತಿ ಮಾಡ್ತಾ ಇರೋದು, ಅದೇನ್ನೇ ನೋಡ್ಕೊಂಡು ಆ ರೀತಿ ನಾವು ತಯಾರು ಮಾಡಬೇಕು ಅಂತ ಅನ್ನೋದು ಇರುವುದು. ಮಾಡ್ತಾ ಇದ್ದೀವಿ, ಮನೇನೋ ಪೇಪರ್ನಲ್ಲಿ ಮಾಡ್ತಾ ಇದ್ದೀವಿ ಹೊರತು ಕರ್ತವ್ಯದಲ್ಲಿ ಮಾಡ್ತಾ ಇದ್ದೀವಿ. ಆದ್ರಿಂದ ಅವನು ಇಂಪ್ರೂವ್ ಆಗ್ತಾ ಇಲ್ಲ. ದೀರ್ಘಕಾಲ ಆಳವಾಗಿ ಪರೀಕ್ಷಿಸಿ, ಅವರನ್ನ ಪರೀಕ್ಷೆ ಮಾಡ್ತಾ ಇರ್ಬೇಕು, ಮಾರ್ಗದರ್ಶನ ನೀಡ್ತಾ ಇರ್ಬೇಕು. ಆತನ ಅರ್ಹತೆ ಬಗ್ಗೆ ಭರವಸೆ ಹೊಂದಿರಬೇಕು. ಇವನು ಅರ್ಹತೆ ಇದ್ದಾನೆ. ನಾವು ಮೊದಲನೇ ಸಲ ಪಾಠಶಾಲೆಗೆ ಸೇರ್ಬೇಕಾದ್ರೆ ಅವನಿಗೆ 5 ವರ್ಷ 10 ತಿಂಗಳು ಆಗಿದೆಯಾ ಅಂತಕ್ಕಂಥದ್ದು ನಾವು ಖಾತ್ರಿ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಇದು ಅದಕ್ಕೆ ಇದೆಯಾ ಅಂತ ಹೇಳ್ಬೇಕು. ಅವನಿಗೆ ಆಸಕ್ತಿ, ಶ್ರದ್ಧೆಯನ್ನ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಅಥವಾ ಬೇರೆ ಅಕ್ಕಪಕ್ಕದವರು ಅಂತಂದ್ರೆ ಪಾಠಶಾಲೆಗೆ ಹೋಗಿ ಇರ್ತಕ್ಕಂಥವ್ರು ಹುರಿದುಂಬಿಸಿ ಈ ರೀತಿ ಇಂಥ ಪಾಠಶಾಲೆ ಇದೆ, ಹೀಗಿದೆಯಪ್ಪ, ಈ ರೀತಿ ನೀವು ಸೇರಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ಬೇಕು. ಗೊತ್ತಿರತಕ್ಕಂಥವ್ರು ಇಲ್ಲಾರ ಈ ಶಾಲೆ ಚೆನ್ನಾಗಿದೆಯಪ್ಪ, ಈ ರೀತಿ ಇರಬೇಕು, ಆ ರೀತಿ ಇರಬೇಕು ಅಂತ ಸೇರಿಸುವುದು ಇದು ನಮ್ಮ ರೂಢಿಯಲ್ಲಿ ಇರ್ತಕ್ಕಂಥದ್ದು ಪದ್ಧತಿ. ಇದು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಅಂದ್ರೆ ಅಂತರಂಗ ಜೀವಿತ ಅನ್ನುವುದು ನಮ್ಮ ಕಣ್ಣಿಗೆ ಕಾಣದೇ ನಡೆಯತಕ್ಕಂಥದ್ದು ವ್ಯವಸ್ಥೆ. ಅದು ಆ ರೀತಿ ತಿಳುವಳಿಕೆ ಇರತಕ್ಕಂಥವ್ರು ಈ ರೀತಿ ಅದಿಲ್ಲಪ್ಪ, ಇದೇ ರೀತಿ ನಮ್ಮ ಸೊಸೈಟಿಗಳಲ್ಲಿನೂ
ಆ ಪದ್ಧತಿಯಂತೆ ಅದನ್ನು ಅನುಸರಿಸಿಕೊಂಡು ಇಲ್ಲಿ ತಯಾರು ಮಾಡ್ತಾರೆ. ಇಲ್ಲಿ ತಯಾರು ಮಾಡೋರು ರೆಡಿ ಆಗಿದ್ದಾರೆ ಅಂತಂದ್ರೆ ಅನುಮೋದನೆ ಮಾಡೋರೊಬ್ರು, ಶಿಫಾರಸು ಮಾಡ್ತಕ್ಕಂಥವ್ರಿಬ್ರು. ಇದು ಯಾರು ಮಾಡ್ತಾರೆ ನೋಡೋ ಅವನು ಅಭಿವೃದ್ಧಿ ಹೊಂದಿಲ್ಲ ಅಂತಂದ್ರೆ ಆ ಕರ್ಮ ಇವನು ಸುತ್ತು ಸೇರಿಸ್ಬಿಟ್ಟ ಮೇಲೆ ಸುಮ್ಮನೆ ಬಿಡೋದಲ್ಲ, ಅವನ ಅಭಿವೃದ್ಧಿ ಹೊಂದುವ ತನಕ ಮಾರ್ಗದರ್ಶನ ನೀಡ್ತಾ ಇರಬೇಕು. ವಿದ್ಯಾರ್ಥಿಗಳು ಇದನ್ನೆಲ್ಲ ಓದಿ ತಿಳಿದುಕೊಂಡ ಮೇಲೆ ಗುರುಗಳ ಶಿಷ್ಯತ್ವವನ್ನು ಪಡೆಯಬೇಕಾದರೆ ತಾನು ಏನು ಮಾಡಬೇಕು, ತಾನು ಎಂತಹ ಯೋಗ್ಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂಬ ಪ್ರಶ್ನೆಯನ್ನು ಹಾಕುವುದು ಸ್ವಾಭಾವಿಕವಾಗಿಯೇ ಇದೆ. ಶಿಷ್ಯನ ಸೇರಿಸ್ಕೋಬೇಕಾದ್ರೆ ಹೇಗಿರಬೇಕು, ಏನ್ ಮಾಡ್ಬೇಕು? ನಾನು ಉದಾಹರಣೆ ಹೇಳಿದ್ನಲ್ಲ, ಅವನಿಗೆ 5 ವರ್ಷ 10 ತಿಂಗಳು ಆಗಿರಬೇಕು, ಅವನಿಗೆ ಆಸಕ್ತಿ ಶ್ರದ್ಧೆ ಇರಬೇಕು. ಬೇರೆಯವ್ರು ಬರ್ತಾ ಹೋಗ್ತಾ ಇರ್ತಕ್ಕಂಥದ್ದು ನೋಡಿ ಅವನಿಗೂ ಆಸಕ್ತಿ ಬರ್ತಾವನು ಇಲ್ಲ ಯೂನಿಫಾರ್ಮು ಮತ್ತೊಂದು ಅವನು ಹಾಕಿಕೊಂಡು ಹೋಗ್ತಕ್ಕಂಥದ್ದು ಇವೆಲ್ಲ ನೋಡ್ಬಿಟ್ಟು ಅಯ್ಯೋ ನಾನು ಹೋಗ್ಬೇಕು ಸ್ಕೂಲ್ಗೆ ಅಂತಕ್ಕಂಥದ್ದು ಇವರನ್ನ ನೋಡಿ ಬೇರೆಯವ್ರನ್ನ ನೋಡಿ ಅವನಿಗೆ ಆಸಕ್ತಿ ಬರುತ್ತಲ್ಲ. ಹೀಗೆ ಸೊಸೈಟಿಗಳಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳು, ಶಿಸ್ತು, ನಿಯಮ, ಓದ್ತಕ್ಕಂಥ ಪುಸ್ತಕಗಳು, ಅದರಲ್ಲಿ ಆಕರ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ನಮ್ಮ ಪ್ರೆಸಿಡೆಂಟು, ಸೆಕ್ರೆಟರಿ, ಕಾರ್ಯಕಾರಿ ಸಮಿತಿ ಮೇರೆ ಇರ್ತಾರಲ್ಲ ಅವರಲ್ಲಿ ಇದ್ದರೆ ಅದು ಮುಂದುವರಿಯುತ್ತೆ. ಅವರಲ್ಲಿ ಇಲ್ಲ ಅಂದ್ರೆ ಕಂಪ್ಲೀಟ್ ನಿಂತು. ನಾವು ಏನ್ ಮಾಡ್ತೀವಿ, ನಮ್ಮ ಕರ್ತವ್ಯ ಏನಪ್ಪ, ಪಾಠಶಾಲೆ ಇದು ಬಿಲ್ಡಿಂಗ್ ಕಟ್ಟಿದ್ವಿ, ಅದಕ್ಕೆ ಬಣ್ಣ ಹಾಕಿದವ, ಅದಕ್ಕೆ ಇನ್ನೊಂದು ಇದೆಯಾ ಮತ್ತೊಂದಿದೆಯಾ, ಈ ದುಡ್ಡು ಬರ್ಲಿಲ್ಲ ಅಂತಾರ, ನಮ್ಗೆ ದುಡ್ಡೇ ಇಲ್ಲ, ನಾವೇನ್ ಮಾಡಕ್ಕಾಗುತ್ತೆ, ಈ ರಾಗಗಳು ತೆಗಿತಾನೆ ಇದರೆಲ್ಲ ದುಡ್ಡು ಅವಶ್ಯಕತೆ ಇಲ್ಲ. ದುಡ್ಡು ಅಂತ ಅಂದುಕೊಂಡ್ರೆ ನೆಗೆದು ಬಿದ್ದೋಯ್ತು ಸೊಸೈಟಿಯಲ್ಲಿ. ಅಲ್ಲದೆ ಗುರುಗಳ ಗಮನವನ್ನು ಹೇಗೆ ಪಡೆಯಲಿ, ಗುರುಗಳ ಗಮನ ಹೇಗೆ ಪಡೆಯೋದು? ನಾವಿಲ್ಲಿ ನಾವು ಪಾಠಶಾಲೆಗಳು ಸೇರಿಸಬೇಕಾದ್ರೆ ಅವನ ಗಮನ ಏನಿರ್ಬೇಕು ಅಂತ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನೋಡ್ತಾ ಇರ್ಬೇಕು. ಅವನಿಗೆ 5 ವರ್ಷ 10 ತಿಂಗಳು ಆಗಿದೆ, ಅವನು ಮುಂದೆ ವಿದ್ಯಾಭ್ಯಾಸ ಕಳಿಸ್ಬೇಕು. ಮನೆಯಲ್ಲಿ ಇರ್ತಕ್ಕಂಥವ್ರು ಪ್ರಾರಂಭ ಮಾಡ್ತಾರೆ ಆಗ್ಲೇನೆ, ಬರೆಯೋದು ಹೆಂಗೆ, ABCD ಬರೆಯೋದು ಹೇಗೆ, ಹೆಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು ಅಂತಕ್ಕಂಥದ್ದು ತಾಯಿಯೇನೋ ತಂದೆಯೇನೋ ಮನೆಯಲ್ಲಿ ಇರ್ತಕ್ಕಂಥವ್ರು, ಅಕ್ಕಪಕ್ಕದವರು, ಅವ್ರ ಸ್ನೇಹಿತರ ಮುಖಾಂತರ ಆಕರ್ಷಣೆಯನ್ನು ಕೆರಳಿಸ್ತಾರೆ. ಇಲ್ಲಿ ನಮ್ಮ ಸ್ವಂತ ಮನೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಇದು ಆಧ್ಯಾತ್ಮಿಕ ಜೀವನವನ್ನ ಬೇರೆಯವರಲ್ಲಿ ಕೆರಳಿಸಿ ಅದನ್ನು ಅಭಿವೃದ್ಧಿ ಪಡಿಸುವ ರೀತಿಯಲ್ಲಿ ಇಂಥ ಸಂಸ್ಥೆಗಳಾಗಿರ್ತಕ್ಕಂತಹ ಸಂಸ್ಥೆಗಳಲ್ಲಿ ಇರತಕ್ಕಂಥವರು ದೊಡ್ಡವರು, ಸೆಕ್ರೆಟರಿ, ಪ್ರೆಸಿಡೆಂಟು, ಸೀನಿಯರ್ ಆಗಿರ್ತಕ್ಕಂಥವರೇ ತಂದೆ ತಾಯಿಗಳು. ದೈವಿ ಯೋಜನೆಗೆ ಸಂಬಂಧಪಟ್ಟಂತೆ ಸಹಕಾರ ಮಾಡುವುದಕ್ಕಾಗಿ ಅವನಿಗೆ ಟ್ರೈನಿಂಗ್ ಕೊಟ್ಟಬೇಕು. ಆ ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಸ್ತು, ನಿಯಮ, ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಇದರಲ್ಲಿ ಏನು ತಿಳಿಸಿದ್ದಾರೆ ಆ ವಿಷಯವನ್ನು ಅವರಿಗೆ ಗಮನವಿಟ್ಟು ತಿಳಿಸಿ ಅವರನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಯಾವ ಪುಸ್ತಕ ಓದಿ ಲೈಬ್ರರಿ ತೆಗೀರಯ್ಯ ಅಂತಂದ್ರೆ ಬೀಗ ಹಾಕೊಂಡಿದ್ದು ಅದಕ್ಕೆ ಧೂಳು ಬಿದ್ದಿದೆಯಾ ಹೊರತು ಯಾರು ಕೊಡ್ಬೇಕು. ನಾವು ಬಲವಂತ ಮಾಡಿ ಕೊಡಬೇಕು. ಬೇರೆಯವ್ರಿಗೆ ಏನ್ ಗೊತ್ತಾಗ್ತದೆ? ಈಗ ಚಿಕ್ಕ ಮಕ್ಕಳು ಓದುವಂಥದ್ದು ಓದ್ತಾರ, ಇನ್ನೂ ಸಣ್ಣದಾಗಿರ್ತಕ್ಕಂಥವ್ರು ಅನ್ನ ತಿನ್ಸೋದು ಎಂತಾದ್ರೂ ಕೊಡೋ ತಿನ್ನು ಅಂದ್ರೆ ತಿಂತಾರ ಅವರು, ಬಲವಂತ ಮಾಡಿ ತಿನ್ಸಲ್ವ ನಾವು? ಹಾಗೆ ಮಕ್ಕಳಿಗೆ ನಾವು ಯಾವ ರೀತಿಯ ಪೋಷಣೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಪೋಷಣೆ ಮಾಡಬೇಕು. ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅದರ ರುಚಿ ಬರುವ ತನಕ ನಾವು ಗಮನವನ್ನು ಕೊಡಬೇಕು ಎಂಬುದಾಗಿ ತೀವ್ರ ಆಕಾಂಕ್ಷೆಯನ್ನು ಸಹ ವ್ಯಕ್ತಪಡಿಸಬಹುದು. ಆದರೆ ಅಂತಹ ಪ್ರಯತ್ನವು ಅನವಶ್ಯಕ. ಏಕೆಂದರೆ ಗುರುಗಳೇ ತಮ್ಮ ಕೆಲಸಕ್ಕೆ ಸಹಾಯಕರು ಎಲ್ಲಿ ದೊರೆಯುತ್ತಾರೆ ಎಂಬುದಾಗಿ ಕಾದು ನೋಡುತ್ತಿರುತ್ತಾರೆ. ಇಲ್ಲಿ ನನ್ನ ಕರ್ತವ್ಯವನ್ನು ನಾನು ಪಾಲನೆ ಮಾಡ್ತಾ ಇದ್ದರೆ ಎಲ್ಲಿ ಅಂತಹ ಶಿಷ್ಯರು ತಯಾರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಗುರುಗಳು ಹಿಂದಿನಿಂದ ತಯಾರಾದ್ರೆ ಸಾಕಪ್ಪ ಅಂತ ಕಾದಿರ್ತಾರೆ. ಸೇಮ್ ಅದನ್ನೇ ಪ್ರೈವೇಟ್ನವ್ರು ಸ್ಕೂಲ್ಗಳು ಕೊಟ್ಟಾಗ ಅಯ್ಯೋ 5 ವರ್ಷ 10 ತಿಂಗಳು ಅಥವಾ ಇನ್ನೂ ಮುಂಚಿತವಾಗಿರ್ತಕ್ಕಂಥ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕಾದುಕೊಂಡಿದ್ದು ಅವ್ರ ಮನೆಗಳಿಗೆ ಬಂದು ಅವ್ರು ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಅವ್ರ ದುಡ್ಡು ವ್ಯಾಮೋಹ. ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ದೈವ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅವರ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ತಯಾರು ಮಾಡಬೇಕು ಅಂತ ಅನ್ನೋದು ನಮ್ಮ ಸೊಸೈಟಿಗಳು ನಮ್ಮದು ಉದ್ದೇಶ. ದೈವ ಯೋಜನೆಗೆ ಸಹಾಯ ಮಾಡ್ತಕ್ಕಂಥವ್ರನ್ನ ತಯಾರು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ರೀತಿ ನಾವು ಮಾಡಬೇಕು. ಯಾರನ್ನೂ ಸಹ ಉದಾಸೀನ ಭಾವನೆಯಿಂದ ನೋಡುವುದಿಲ್ಲ. ಅಯ್ಯೋ ಅವನ 2 ದಿವಸ ಬಂದ ಹೊರಟೋಗ್ಬಿಟ್ಟ, ಬರಲೇ ಇಲ್ಲ, ಏನಪ್ಪ ಮಾಡೋದು, ನಾನೇನ್ ಮಾಡೋದು, ಹೇಳಿದೀವಿ ಅಂತಕೊಂಡು ಉದಾಸೀನತೆಯಿಂದ ಬಿಟ್ಟು ಬಿಡಬಾರ್ದು. ಅದಕ್ಕೆ ಪ್ರತಿ ವಾರಾನು ಬರ್ಲಿಕ್ಕೆ ಫೋನ್ಗಳು ಮಾಡ್ರಪ್ಪ, ಫೋನ್ಗಳು ಮಾಡಿ ತಿಳಿಸ್ಕೋಬೇಕು. ನಿನ್ನ ಮೆಂಬರ್ ಮಾಡುವಾಗಲೇ ಜ್ಞಾನ ಇರಬೇಕು. ತನ್ನ ಸ್ವಂತ ಅನುಭವವು ಮೇಲ್ಕೊಂಡಂತೆ ಸಾಕ್ಷಿ ಹೇಳುತ್ತದೆ.
ನನಗೆ ಅನ್ಯೋನ್ಯ ಪರಿಚಯಸ್ಥರಾದ ಒಬ್ಬ ಬೌದ್ಧ ಭಿಕ್ಷುಕನಿದ್ದನು. ಅವನು ಕೇವಲ ಸಾಧು ಸ್ವಭಾವದವರು, ಶ್ರದ್ಧಾಳುಗಳು ಆಗಿದ್ದರು. ಅಲ್ಲದೆ ಜೀವನ್ಮುಕ್ತ ಮಹಾತ್ಮರ ಇರುವಿಕೆಯಲ್ಲಿ ತುಂಬಾ ಒತ್ತಾದ ನಂಬಿಕೆ ಉಳ್ಳವರು. ಅವರು ನನಗಿಂತಲೂ ಮಿಗಿಲಾದ ಯೋಗ್ಯತೆ ಉಳ್ಳವರೆಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾವು ಹೇಳ್ತೀವಿ, ಅಯ್ಯೋ ಸದಸ್ಯರನ್ನ ಮಾಡ್ಬೇಕು ಅಂತಂದ್ರೆ, ಸರ್ ಅವ್ರು ನಮ್ಗೆ ಗೊತ್ತಿರ್ತಕ್ಕಂಥವ್ರು, ಮೊದಲಿನಿಂದ ಗೊತ್ತಿದೆ, ಅವ್ರನ್ನ ಸದಸ್ಯರನ್ನ ಮಾಡ್ರಿ ಯಾಕರ ಅಂತಂದ್ರೆ, ಅಯ್ಯೋ ಏನಾದ್ರು ಕಾರ್ಯ ಕೆಲಸಗಳು ಬಂದ್ರೆ ಒಂದ್ ದಂಡಿಯಾಗಿ ದುಡ್ಡು ಕೊಡ್ತಾನೆ, ಬರ್ತಾನೆ, ಅವ್ನಿಗೆ ಹಿಂದ್ಗಡೆ ಸಪೋರ್ಟ್ ಇದೆ, ಆ ಉದ್ದೇಶ ನಾವು ನೋಡಿರ್ತೀವಿ. ಇದಕ್ಕೆ ಸಪೋರ್ಟ್ ಇರ್ತಾರೆ, ಅನ್ವನ್ ಸೇರಿಸ್ರಿ ಅಂತ ನಾವ್ ಯಾರಿಗಾದ್ರೂ ಹೇಳಲ್ವಾ? ಹೇಳಿದಾಗ ಇಲ್ಲಿ ಸೆಕ್ರೆಟರಿನೋ ಪ್ರೆಸಿಡೆಂಟ್ರೋ ಅದು ಸಂಬಂಧಪಟ್ಟಿರ್ತಕ್ಕಂಥವ್ರು ಆಗ್ಲೇನಪ್ಪ ಏನಂತಂದ್ರೆ, ಅವನು ರಾಜಕೀಯದಲ್ಲಿದ್ದಾನೆ, ದುಡ್ಡು ಯಾವುದೋ ಅವ್ಯವಹಾರ ದಂಡಿಯಾಗಿ ಸಂಪಾದನೆ ಮಾಡ್ತಾನೆ, ಆ ದುಡ್ಡು ತಕೊಂಡು ನಾವಿಲ್ಲಿ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ, ಬಿದ್ದೋಗುತ್ತೆ ಅಂತ ಅನ್ನೋದು ಯಾರಿಗೆ ಆ ಲೀಡರ್ ಆಗಿರ್ತಕ್ಕಂಥವ್ರು ಗೊತ್ತಿರುತ್ತೆ. ಹಾಗೆ ಇಲ್ಲಿ ಒಬ್ಬರು ಬೇರೆ ಶಿಷ್ಯನೋ ಈ ರೀತಿ ಬೌದ್ಧ ಭಿಕ್ಷುಕನೋ ಚೆನ್ನಾಗಿದ್ದಾನೆ, ಅವ್ನು ಮಾಡಬಹುದು ಅಂತ ಕೇಳ್ಬಿಟ್ಟು ಗುರುಗಳಿಗೂ ಅವ್ರಿಗೂ ಸಂಪರ್ಕ ಇತ್ತು. ಅವಾಗ ಅವ್ರು ಶಿಫಾರಸು ಮಾಡ್ತಾರೆ. ಹಾಗೆ ಏನ್ ಮಾಡಿದರೆ ಮಿಗಿಲಾದ ಯೋಗ್ಯತೆ ಉಳ್ಳವನೆಂದು ನನಗೆ ಚೆನ್ನಾಗಿ ಗೊತ್ತೋ. ಅಂದ್ರೆ ಲೆಡ್ಬಿಟರೇ ಇರ್ಬೇಕು. ಇದನ್ನು ಬರೆದಿರ್ತಕ್ಕಂಥವ್ರು ಹೇಳಿರ್ತಕ್ಕಂಥವ್ರು ಯಾರು ಹೆಸರು ಅಂತ ಅನ್ನೋದು ಇಲ್ಲಿ ಕೊಟ್ಟಿಲ್ಲ, ಅದರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೀಗಿದ್ದಾಗಿಯೂ ಗುರುಗಳು ಅವರನ್ನ ಇನ್ನೂ ಶಿಷ್ಯರನ್ನಾಗಿ ತೆಗೆದುಕೊಂಡಿರಲಿಲ್ಲ. ಇವ್ರು ಎಷ್ಟು ಸಪೋಸ್ ಮಾಡಿದರೂ ತೆಗೆದುಕೊಳ್ಳಿಲ್ಲ, ಬೇಡ. ನಾನು ಹಾಗೆ ಈ ವಿಷಯಕ್ಕೆ ತುಂಬಾ ಹೊಸಬನು, ಆದುದರಿಂದ ಒಂದು ಸುಸಮಯವನ್ನು ಕಂಡುಕೊಂಡು ಗುರುಗಳಿಗೆ, ಸ್ವಾಮಿ ಇಂತಹ ಭಿಕ್ಷುಗಳು ಇದ್ದಾರೆ, ಅವರು ನನ್ನ ದೃಷ್ಟಿಯಲ್ಲಿ ಸಮರ್ಪಕವಾದ ಯೋಗ್ಯತೆ ಉಳ್ಳವರು, ಅವರು ಒಬ್ಬ ಉಪಯುಕ್ತವಾದ ಶಿಷ್ಯನಾಗಬಲ್ಲರು ಎಂಬುದಾಗಿ ಕೇವಲ ನಮ್ರತೆಯಿಂದ ನನ್ನ ಅಭಿಪ್ರಾಯವನ್ನು ಸೂಚಿಸಿದೆ. ನಮ್ಮಲ್ಲಿ ಹೇಳಲ್ವ, ಯಾಕಯ್ಯ 2 ವರ್ಷ ಆಗೋಗ್ಬಿಟ್ಟಿದೆ, ಇನ್ನು ಎಷ್ಟು ಸೇರಿಸ್ಕೊಳ್ಳಿಲ್ವಾ ಅಂತಕ್ಕಂಥ ಗದರಿ ಹೇಳ್ತಕ್ಕಂಥವ್ರು ಅನೇಕ ಕಡೆ ಇದ್ದಾರೆ. ಹೇಳ್ತಕ್ಕಂಥವ್ರು ಇಲ್ಲ, ಅವ್ರು ಹೇಳ್ತಾರೆ ಗುರುಗಳು ನಮ್ರತೆಯಿಂದ ವಿಧೇಯತೆಯಿಂದ, ಇಂಥವ್ರು ಗೊತ್ತಿದೆ ನನಗೆ, ಅವರ ಪರಿಚಯ ಇದೆ, ವ್ಯವಸ್ಥೆ ರೀತಿಯಲ್ಲಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಅವ್ರನ್ನ ನಮ್ಮ ಸಮಸ್ಯೆಗೆ ಸೇರಿಸ್ಕೊಳ್ಳೋಣ ಅಂತಕ್ಕಂಥದ್ದು ವಿಧೇಯತೆ ವಿನಯದಿಂದ. ಇಲ್ಲಿ ವಿಧೇಯತೆ ವಿನಯದಿಂದ ಅವರನ್ನ ಮನಸ್ಸು ಮಾರ್ಪಾಟಾಗುವ ರೀತಿಯಲ್ಲಿ ನಾವು ಬೋಧನೆ ಮಾಡ್ಬೇಕು, ಹೇಳ್ಬೇಕು. ಆ ರೀತಿ ಅವರು ವಿಧೇಯತೆ ವಿನಯದಿಂದ ಹೇಳಿದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಸೂಚಿಸಿದನು, ಗುರುಗಳ ಮುಖದಲ್ಲಿ ಒಂದು ದಯಾನಿತವಾದ ಮುಗುಳು ನಗೆಯು ಕೂಡಲೇ ಉದಯವಾಯಿತು. ಅವ್ರು ಕೇಳ್ತಾ ಇರುವಾಗ ಗುರುಗಳು ಗೊತ್ತಾಯ್ತು. ಯಾಕಂದ್ರೆ ಅವನ ಪೂರ್ವ ಸಿದ್ಧತೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನಿತ್ತ, ಮುಂದಿನ ಜನ್ಮದಲ್ಲಿ ಯಾವ ರೀತಿ ಆಗ್ತಾನೆ ಅಂತಕ್ಕಂಥದ್ದು ಗುರುಗಳಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನೀವು ಶಿಫಾರಸು ಮಾಡಿದ್ರೆ ಮುಗುಳ್ನಾಗ ನಗ್ತಾ ಇರ್ತೇವೆ. ಹೌದಾ ಏನಪ್ಪಾ ಅಂತ ಮುಗುಳ್ನಾಗೆ ಅವನು ಅದಕ್ಕೆ ನಿನ್ನ ಸ್ನೇಹಿತನು ನಾನು ಅಸಡ್ಡೆ ಮಾಡುತ್ತೇನೆ ಎಂದು ತಿಳಿದುಕೊಂಡಿದ್ದು ಯಾರನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ನೀನ್ ಹೇಳ್ತಾ ಇದ್ದಿಲ್ಲಪ್ಪ ಅಸಡ್ಡೆಯನ್ನ ನೀನ್ ಮಾಡ್ತಾ ಇಲ್ಲ, ಯಾರನ್ನೂ ನಿರ್ಲಕ್ಷ್ಯ ನಾನು ತೋರಿಸುವುದಿಲ್ಲ, ಒಂದ್ ಕೆಲ್ಸಕ್ಕೆ ಬರ್ದವ ಯಾತಕ್ಕೆ ಹೋಗ ಅಂದ್ಬಿಡ್ತೀವಿ ನಾವು. ಆ ರೀತಿ ಅನ್ನಬಾರದು. ಯಾಕಂದ್ರೆ ಸೊಸೈಟಿ ಅನ್ನೋದನ್ನ ಇನ್ನ ತಿಳುವಳಿಕೆ ಹೇಳ್ತಾರೆ. ಒಬ್ಬ ರೋಗಿ ಇಷ್ಟೇ ಆಸ್ಪತ್ರೆಗೆ ಹೋಗ್ತಾರಲ್ವಾ, ರೋಗ ಇದ್ರೆ ತನ್ನ ಆಸ್ಪತ್ರೆಗೆ ಹೋಗೋದ, ಡಾಕ್ಟ್ರ್ ಹೆಂಗಂದ್ರೆ ಗದ್ರು ಬಿಟ್ಟು ಕಳಿಸ್ತಾನ. ಅವನಿಗೆ ಏನು ರೋಗ ಇದೆ ಅಂತಕ್ಕಂಥ ಪತ್ತೆ ಹಚ್ಚಿ ಅದಕ್ಕೆ ಔಷಧಿ ಹಾಕಿ ಅವನು ಉತ್ತಮ ರೀತಿಯಲ್ಲಿ ಮಾಡ್ತಾನಲ್ಲ, ಹಾಗೆ ಇಲ್ಲಿ ಬರ್ತಕ್ಕಂಥವ್ರನ್ನ ಅವರ ಗುಣಗಳು, ಅವನ ವಿಶೇಷ ವ್ಯವಸ್ಥೆ ಏನಿದೆ ಅಂತಕ್ಕಂಥ ತಿಳ್ಕೊಂಡು ಅವನ ಮನಸ್ಸಿಗೆ ಅವನ ತತ್ವಕ್ಕೆ ತಕ್ಕಂತೆ ಬೋಧನೆಗಳನ್ನು ಮಾಡ್ತಾ ಅವರನ್ನು ಮಾರ್ಪಾಟು ಮಾಡಿ ಉತ್ತಮ ಪುಸ್ತಕಗಳನ್ನು ಓದುವುದನ್ನು ಅಭ್ಯಾಸ ಮಾಡಿಸಿ, ಈ ರೀತಿ ಮಾಡಿದಾಗ ಡಾಕ್ಟರ್ ಅವನಿಗೆ ಕಾಯಿಲೆ ಬಂದಾಗ ಯಾವ ರೀತಿ ಚಿಕಿತ್ಸೆ ಕೊಡ್ತಾನೋ ಆ ರೀತಿ ನಾವು ಇಲ್ಲಿ ಕೊಡಬೇಕು. ಈ ಸಂದರ್ಭದಲ್ಲಿ ಆ ಭಿಕ್ಷುವಿಗೆ ಒಂದು ದುಷ್ಕರ್ಮವು ಅಡ್ಡಿಯಾಗಿದೆ, ಅದು ತೀರುವವರೆಗೆ ನಿನ್ನ ಸಲಹೆಯನ್ನು ಅಂಗೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಗೊತ್ತು ಹಿಂದಿನ ಮುಂದೇನಾಗ್ತಾನೆ, ಸೇರಿಸಿದ್ರೆ ಏನಾಗುತ್ತೆ, ಹಾಗಾಗ್ತಾನೆ ಅಂತಕ್ಕಂಥದ್ದು. ಈ ರೀತಿ ಆಗಲ್ಲ, ಅವನು ಈ ಜನ್ಮದಲ್ಲಿ ಆಗಲ್ಲ, ಅವನ ಕರ್ಮ ಇದೆ, ಈ ಜನ್ಮದಲ್ಲಿ ಅವನ ಕರ್ಮ ತೀರೋಗುತ್ತೆ, ತೀರೋದ್ಮೇಲೆ ಮುಂದಿನ ಸಲ ಸೇರಿಸ್ಕೊಳ್ಳೋಣ ಅಂತಕ್ಕಂಥದ್ದು. ಸದ್ಯದಲ್ಲೇ ನಿನ್ನ ಸ್ನೇಹಿತನು ದೇಹವನ್ನು ಬಿಡುತ್ತಾನೆ. ಇದು ನಮ್ಮ ಬೇರೆ ES ಶಾಲೆಗಳಲ್ಲ, ಬೇರೆ ನಮ್ಮ ಇದನ್ನು ಪುಸ್ತಕಗಳನ್ನು ಓದಿದಾಗ ಕೆಲವರು ಮಹಾತ್ಮರು, ಕೆಲವರು ಸೊಸೈಟಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ನೋಡು. ಈ ES ಶಾಲೆಗೆ ನಮ್ಮ ಇವರು
CW ಲೆಡ್ ಬಿಟ್ಟರು, ಯೋಗಿ ಲೆಡ್ ಬಿಟ್ಟರಲ್ಲ, ಕರ್ನಲ್ ಸ್ಟೀಲ್ ಆಲ್ಕಾಟ್ ಎಂತ ಉತ್ತಮರು ಯಾವ ರೀತಿ ಇರ್ತಕ್ಕಂಥವ್ರು. ES ಶಾಲೆಗೆ ಅವ್ರನ್ನ ಸೇರಿಸ್ಕೊಳ್ಳೇ ಇಲ್ಲ, ಕಡೆಗೂ ಸೇರಿಸ್ಕೊಳ್ಳೇ ಇಲ್ಲ. ಅವರಿಗೆ ಶಿಫಾರಸು ಮಾಡಿದ್ರು, ಬಹುಶಃ ಅದೇನೋ ಅದರ ಇಲ್ಲಿ ಹೇಳಿಲ್ಲ. ಅವರಂತೂ ES ಶಾಲೆಗಂತೂ ಸೇರ್ಲಿಲ್ಲ. ಯಾಕಂದ್ರೆ ಅವರಲ್ಲಿ ಕೆಲವು ನ್ಯೂನತೆಗಳಿತ್ತು, ಅದರಿಂದ ಸೇರಿಸ್ಕೊಳ್ಳಿಲ್ಲ. ನಮ್ಗೇನೋ ಸತ್ಯ ನೋಡಿ, ಎಷ್ಟು ಸೊಸೈಟಿಗಳ ಕಡೆ ಓಡಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಇದಿದ್ರು, ಆದ್ರೂ ಅವ್ರನ್ನ ಸೇರಿಸಿಕೊಳ್ಳಲಿಲ್ಲ. ಆತನಲ್ಲಿ ನ್ಯೂನತೆ ಇತ್ತು. ಜಾಗ್ರತೆಯಾಗಿ ಪುನಃ ಜನ್ಮಕ್ಕೆ ಬರುತ್ತಾನೆ, ಬೇಗ ಸತ್ತೋಗ್ತಾನೆ, ಬೇಗ ಬರ್ತಾನೆಪ್ಪ, ಈ ಜನ್ಮದಲ್ಲಾಗಲ್ಲ ಮುಂದಿನ ಜನ್ಮದಲ್ಲಿ ಅವ್ರನ್ನ ಸೇರಿಸ್ಕೊಳ್ಳ. ಹಾಗೆ ಆ ಕರ್ಮ ಮುಗಿಯುತ್ತದೆ. ಆಗ ನಿನ್ನ ಸಲಹೆಯಂತೆ ಆತನಿಗೆ ಶಿಷ್ಯತ್ವ ದೊರೆಯುವುದು ಖಚಿತ ಎಂದು ಉತ್ತರಿಸಿದರು. ಆಯ್ತು, ಇದ್ದಾನೆ, ಕರ್ಮ ಶೇಷ ಇದೆ, ಈ ಜನ್ಮದಲ್ಲಿ ಆಗಲ್ಲ, ಅವನು ಬೇಗ ಸತ್ತೋಗ್ತಾನೆ, ನಂತರ ಬೇಗ ಹುಟ್ಟುತ್ತಾನೆ, ಮುಂದಿನ ಸಲ ನಾವು ಸೇರಿಸ್ಕೊಳ್ಳೋಣ ಅಂತ ಉತ್ತರ ಕೊಡ್ತಾನೆ ಮಹಾತ್ಮ. ನೋಡಿ, ಅವರಿಗೆ ಅಂತರಯ ಗೊತ್ತಿದ್ದು ಅಲ್ಲ, ಮೊದ್ಲೇ ಹೇಳಿದ್ರಲ್ಲ, ಯಾವನು ತಯಾರಾಗುವನು ಎಲ್ಲಿ ಇದ್ದಾರೋ ಸಿದ್ಧತೆ ಅಂತ ಅವ್ರನ್ನ ಕಾದುಕೊಂಡಿರ್ತೀವಿ ನಾವು, ನಮ್ಗೆ ಬೇಕು ಅಂತವರು ಅಂತ. ಅಲ್ಲದೆ ಆ ದಯಾಮಯವಾದ ಹೃದಯದಿಂದ ಆ ಮಹಾತ್ಮರು ನನ್ನ ಪ್ರಜ್ಞೆಯನ್ನು ನಾನೇ ಸ್ವತಃ ಹತ್ತಿಸಲಾರದ ಉನ್ನತ ಮಟ್ಟಕ್ಕೆ ಹತ್ತಿಸಿ ಆ ಮೂಲಕ ಗುರುಗಳು ಪ್ರಪಂಚವನ್ನು ನೋಡುವಂತಹ ವಿಶಾಲ ದೃಷ್ಟಿಯನ್ನು ನನಗೆ ಸಾಕ್ಷಾತ್ಕರಿಸಿಕೊಟ್ಟರು. ಅವರು ಈ ಶಿಫಾರಸು ಮಾಡಿದ್ರಲ್ಲ, ಅವರಿಗೆ ವಿಶಾಲವಾದ ದೃಷ್ಟಿಯಿಂದ ಹೇಗೆ ನೋಡಬೇಕು ಅಂತಕ್ಕಂಥದ್ದನ್ನ ಅವ್ರು ನಾವು ತಕ್ಷಣ ಹೇಳಿದ್ವು, ಸೇರಿಸ್ಕೊಡ್ರಿ ಅಂತ. ಆದ್ರೆ ಅವರು ಉತ್ತರ ಇಟ್ಬಿಟ್ರು, ಈ ರೀತಿ ಇದೆ, ಅವರನ್ನ ಸೇರಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಆಗಲ್ಲ, ಕರ್ಮ ಇದೆ ಅಂತ. ಯಾವ ರೀತಿ ನಾವು ಬೇರೆ ಜನರನ್ನ ನೋಡ್ಬೇಕು, ಯಾವ ರೀತಿ ತಯಾರು ಮಾಡ್ಬೇಕು ಅಂತಕ್ಕಂಥ ಅವರು ಹೇಳಿದ ರೀತಿಯಲ್ಲಿ ನಾವು ಅದನ್ನು ಅನುಸರಿಸಿಕೊಂಡು ಬೇರೆ ಜನರನ್ನ ತಯಾರು ಮಾಡಬೇಕು, ಆ ಪಾಠ ಕಲಿತುಕೊಂಡು ನಾವು ತಯಾರು ಮಾಡಬೇಕು ಅಂತ ಅನ್ನೋದು ಇಲ್ಲಿನ ಸಿದ್ಧಾಂತ. ಆ ದೃಷ್ಟಿಗೆ ಕಂಡು ಬಂದಿದ್ದು ಏನೆಂದರೆ, ಪ್ರಪಂಚವೆಲ್ಲ ಎಂದರೆ ಅದರ ಅಸಂಖ್ಯಾತ ಮಾನವರು ಇನ್ನೂ ಸಂಸರಣ ಹೊಂದದೆ ಅಂಧಕಾರ ಸ್ಥಿತಿಯಲ್ಲಿದ್ದವರು, ಅವುಗಳಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಅಪರೂಪವಾಗಿ ಎದ್ದು ಕಾಣುವಂತಹ ಜ್ಯೋತಿಯಂತೆ ಕಂಗೊಳಿಸುತ್ತಿರುವುದು ನೋಡಿದವು. ಅಲ್ಲೇ ಪ್ರಪಂಚದಲ್ಲಿ ಬೇಕಾದಷ್ಟು ಜನರಿದ್ದಾರೆ, ಎಲ್ಲೋ ಅಲ್ಲೊಂದು ಸಣ್ಣ ಸಣ್ಣ ದೀಪ ಉರಿತಾ ಇರಲ್ವಾ, ಆ ರೀತಿ ಜ್ಞಾನ ಇರ್ತಕ್ಕಂಥ ಎಲ್ಲೋ ಅಲ್ಲಲ್ಲಲ್ಲಲ್ಲೋ ಒಬ್ರು ಇರ್ತಾರೆ. ಪ್ರಚೋದನೆ ಕೊಟ್ಟು ಅಂತವ್ರು ನಮ್ಗೆ ಸೇರಿದ್ರೆ ಸಾಕು ಅಂತ ಅವ್ರ ಕಡೆ ಹಿನ್ನೆಲೆ ನಾವು ನೋಡ್ತಾ ಇರ್ತೀವಿ ಅಂತ ಗುರುಗಳು ಆತನಿಗೆ. ಅಂತಹ ಪ್ರಕಾಶಮಾನವಾದ ರೀತಿಯಲ್ಲಿ ಕಂಗೊಳಿಸುತ್ತಿದ್ದ ಜ್ಯೋತಿ ಸ್ವರೂಪರೂ ಸಹ ಗುರುಗಳ ಕೆಲಸಕ್ಕೆ ಪ್ರಯೋಜನಕರವಾಗಿ ಬಾಳಬೇಕಾದ್ರೆ ಇನ್ನೂ ಕೆಲವು ಜನ್ಮಗಳು ಬೆಳವಣಿಗೆ ಅವಶ್ಯಕವಾಗಿತ್ತು. ಹೀಗಿರುವನಲ್ಲಿ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಇದ್ದಾರೆ, ಅವ್ರೇನ್ ಬೇಡ ಅಂತ ಬಿಟ್ಬಿಡಲ್ಲ, ಸದ್ಯಕ್ಕೆ ಅವನು ಇರ್ಲಿ, ನಂತರ ನಾವು ನೋಡೋಣ ಅಂತ ಹೇಳ್ತಾರೆ. ನನಗೂ ಖಚಿತವಾಯಿತು, ಏಕೆಂದರೆ ಇನ್ನೂ ಕೆಲವು ಜನ್ಮಗಳ ಬೆಳವಣಿಗೆಗೆ ಪಡೆದು ಉಮೇದುವಾರ ಶಿಷ್ಯತ್ವಕ್ಕೆ ಅರ್ಹತೆಯನ್ನು ಪಡೆಯುವಂತವರೂ ಕೂಡ ಗುರುಗಳ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ತತ್ವವು ಖಚಿತವಾಯಿತು. ಯಾರು ತಯಾರಾಗ್ತಾ ಇರ್ತಾರೋ ಅವರ ಕಡೆ ಗಮನ ಕೊಡ್ತಾನೇ ಇರ್ತಾರೆ ಗುರುಗಳು. ನೀನು ಇದರ ಬಗ್ಗೆ ಆಸಕ್ತಿಯಿಂದ ನೀನು ಒಂದು ಹೆಜ್ಜೆ ಮುಂದೆ ಬಂದ್ರೆ ಅವರು 10 ಹೆಜ್ಜೆ ನಮ್ಮ ಹತ್ರ ಇಂದು ಬಂದು ನೋಡ್ತಾನೆ ಇರ್ತಾರಂತೆ. ಯಾವ ಸ್ವಲ್ಪ ನಾವು ಪ್ರಯತ್ನ ಪಟ್ರೆ ಅದಕ್ಕೆ ನಮ್ಗೆ ಉತ್ತೇಜನ ಕೊಟ್ಟು ಆ ರೀತಿ ಬೆಳವಣಿಗೆ ಆಗುವುದಕ್ಕಾಗಿ ಹಿನ್ನೆಲೆಯಿಂದ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನುವುದನ್ನ ಇವರು ಶಿಫಾರಸು ಮಾಡಿರಲ್ಲ, ಅವರಿಗೆ ಇವರ ಬೋಧನೆ, ಇವ್ರು ಹೇಳಿದ ಉತ್ತರಕ್ಕೆ ಅರ್ಥ ಮಾಡ್ಕೊಂಡು ನಾವಾಗಿದ್ರು ನಾನು ಇಷ್ಟು ಚೆನ್ನಾಗಿದ್ದ, ಅವನು ಹಂಗಿದ್ದ, ಅವನೊಂದು ಸಪೋರ್ಟ್ ಮಾಡಿದೆ, ಅವರು ಸೇರಿಸ್ಕೊಳ್ಳಿಲ್ಲ, ಹೋಗ ನೀನು ಸೊಸೈಟಿನೇ ಬೇಡ ಅಂತ ನಾವು ಅಂದ್ಬಿಡ್ತೀವಿ. ನನ್ನ ಮಾತು ನಡೀಲಿಲ್ಲ, ಯಾತಕ್ ಬೇಕು, ನಾನು ಬರಲ್ಲ. ಯಾಕೆ ಆ ರೀತಿ ಅಂದ್ರೆ ಮಟ್ಟ ಲೋಯಾಗಿರುವುದರಿಂದ ಆ ಉತ್ತರ ಬರುತ್ತೆ. ಆದರೆ ಅವನನ್ನು ತಯಾರು ಮಾಡಬೇಕಾಗಿರತಕ್ಕಂಥವರು ಅವನಲ್ಲಿ ಇರಬೇಕು, ಬೇರೆ ಜನರನ್ನು ಇರಬೇಕು. ಈ ರೀತಿ ಶಿಷ್ಯತ್ವವನ್ನು ಬಯಸುವನು ತಮ್ಮ ಶೀಲ ಸ್ವಭಾವವನ್ನು ಸರಿಪಡಿಸಿಕೊಳ್ಳುತ್ತಾ, ಇದಕ್ಕೆ ತಯಾರು ಮಾಡಬೇಕಾದ್ರೆ ಅವನ ಶೀಲ ಸ್ವಭಾವವನ್ನು, ಶೀಲ ಅಂತಂದ್ರೆ ಪ್ರತಿ ಒಂದರಲ್ಲೂ ಅವನು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಾತನಾಡ್ತಕ್ಕಂಥದ್ದು, ಪುಸ್ತಕಗಳು ಓದ್ತಕ್ಕಂಥದ್ದು, ಬೇರೆ ಜನರ ಹತ್ರ ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಇವೆಲ್ಲವೂ ಅಬ್ಸರ್ವ್ ಮಾಡಬೇಕು. ಮಾಡ್ತಾ ಇದ್ರೇನೆ ಇಂಥವನು ತಯಾರಾಗಿದ್ದಾನೆ ಅಂತ ಪ್ರಪೋಸಲ್ ಮಾಡ್ಬೇಕಾದ್ರೆ.
ಇತಿಹಾಸಪಿ ವ್ಯಾಸಂಗವನ್ನು ಮುಂದುವರಿಯುವುದರ ಮೂಲಕ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇತರೆ ಮುಮುಕ್ಷುಗಳ ಅಭ್ಯೋದಯಕ್ಕಾಗಿ ಸೇವೆ ಸಲ್ಲಿಸುತ್ತಾ ಬಾಳುತ್ತಿದ್ದರೆ ನಮ್ಮ ಯೋಗ್ಯತೆಯು ಪರಿಪಕ್ವವಾದ ಕೂಡಲೇ ತಮಗೂ ಆ ಸುಯೋಗವು ಕಾದಿರುವುದು ಖಚಿತವಾಗುತ್ತದೆ. ಇಲ್ಲಿ ಸೇರಿಕೊಳ್ತಕ್ಕಂಥವನಿಗೂ ಆಸಕ್ತಿ ಇರಬೇಕು. ಮೊದಲು ಆಸಕ್ತಿ ಇರಲ್ಲ. ಮಗು ಸ್ಕೂಲ್ ಸೇರಿಸ್ಬೇಕಾದ್ರೆ ಅಯ್ಯೋ ನಾನು ಹೋಗಲ್ಲ ಅಂತ ಹಠ ಮಾಡ್ತಾರೆ. ಆ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಅವ್ರನ್ನ ಏನು ಹೇಳ್ಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿ ಅವ್ರನ್ನ ಕಳಿಸಲ್ವಾ? ಹಾಗೆ ಇಲ್ಲಿ ಸೇರ್ತಕ್ಕಂಥವ್ರು ಆಕರ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಬೋಧನೆ ಮಾಡಿ, ವ್ಯವಸ್ಥೆ ಮಾಡಿ, ಸಮಾಜವೆಂದರೆ ಏನು, ಜೀವನವೆಂದರೆ ಏನು, ಭಗವಂತನ ದೈವವೆಂದರೆ ಏನು ಅಂತಕ್ಕಂಥದ್ದನ್ನ ಅವರ ಭಾಷೆಯಲ್ಲಿ ಅವನ ಮನಸ್ಸಿಗೆ ತಕ್ಕಂತೆ ವಿಷಯಗಳನ್ನ ಬೋಧನೆ ಮಾಡ್ತಾ ಇರ್ಬೇಕು. ಆಗ ಪರಿವರ್ತನೆ ಆಗ್ತಾನೆ. ಪರಿವರ್ತನೆ ಆಗಿ ತನ್ನ ಶೀಲ ಸ್ವಭಾವವನ್ನು ಸರಿಪಡಿಸ್ಕೊಳ್ತಾನೆ. ಆಗ ಅವನನ್ನು ಪ್ರಪೋಸ್ ಮಾಡ. ಈ ವಿಷಯವಾಗಿ ಎಲ್ಲಷ್ಟು ಸಂಶಯವೇ ಅವಕಾಶವಿಲ್ಲ. ನೀವು ಆ ಅಂತಸ್ತಿಗೆ ಯೋಗ್ಯರಾದ ಕೂಡಲೇ ಗುರುಗಳ ಅನುಗ್ರಹವಾಗಿ ಶಿಷ್ಯತ್ವವನ್ನು ಪಡೆಯುವುದು ಖಚಿತ. ಸಾಕು. ಆದ್ರೆ ನಾವು ಪ್ರೈಮರಿ ಸ್ಕೂಲ್ ಸೇರಿಸಬೇಕಾದ್ರೆ ನಮ್ಮ ನಿಯಮದ ಪ್ರಕಾರ 5 ವರ್ಷ 10 ತಿಂಗಳಾಗಿರಬೇಕು. ಡೇಟ್ ಆಫ್ ಬರ್ತ್ ಇದ್ರೆ ಕಡಿಮೆ ಇದ್ರೆ ಸೇರಿಸ್ಕೊಳ್ಳಲ್ಲ. ಅದು ಸರ್ಕಾರದ ನಿಯಮ ಅಂತ ಇಟ್ಕೊಳ್ಳೋಣ. ಆ ವಯಸ್ಸು ಆಗದೆ ಇದ್ರೆ ಇಲ್ಲಪ್ಪ ಈ ಸರಿ ಆಗಲ್ಲ, ಮುಂದಕ್ಕೆ ಮಾಡ್ಲಿ, ಅಷ್ಟರೊಳಗಾಗಿ ಇವನಿಗೆ ಏನಾದ್ರು ಅಕ್ಷರಗಳನ್ನು ಮತ್ತೊಂದು ಮನೆಯಲ್ಲೇ ತಯಾರು ಮಾಡಿಸಿ ಅಂತ ಹೇಳ್ತಾರೆ. ಏಕೆಂದರೆ ಕೆಲಸಗಾರರು ಯೋಗ್ಯರಾದವರು ಗುರುಗಳಿಗೆ ಬೇಕಾಗಿರುತ್ತಾರೆ. ಕೆಲಸ ಮಾಡ್ತಕ್ಕಂಥವ್ರು ಎಲ್ಲೂ ಇಲ್ಲ, ಸೊಸೈಟಿಗಳಲ್ಲೂ ಇಲ್ಲ, ಮತ್ತೊಂದು ಕಡೆನೂ. ಯಾಕಂದ್ರೆ ಪಾಯ ಇಲ್ಲ. ಪಾಯ ಇಲ್ಲದೆ ಅವನು ಅಭಿವೃದ್ಧಿ ಆಗಿರ್ತಕ್ಕಂಥವ್ರು ಬರಲ್ಲ. ಆ ಪಾಯದಲ್ಲಿ ಅದಕ್ಕೆ ಅದು ಹೇಳ್ತಾರಲ್ಲ, ಅವನ ಮನೆ ಪಾಯ ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಾನೆ ಅಪ್ಪ. ಅವ್ರ ಪಾಯನೇ ಸರಿ ಇಲ್ಲ, ಅವನಿಗೆ ಹಿಂಗಿರ್ತಾನೆ ಅಂತ ಲೋಕಲ್ ರೂಢಿ ಬಂದ್ಬಿಟ್ಟಿದೆಯಲ್ಲ. ಹಾಗೆ ನಮ್ಮ ಮನೆ ಯಾವುದು? ತಿಸಾಪುಲ್ ಸೊಸೈಟಿ. ತಿಸಾಪುಲ್ ಸೊಸೈಟಿಲಿ ಆಗಿರ್ತಕ್ಕಂಥವ್ರು ಯಾರು? ಪ್ರೆಸಿಡೆಂಟು, ಸೆಕ್ರೆಟರು, ಇನ್ನು ಮುಂತಾದವ್ರು ಇರ್ತಾರೆ. ಫ್ಯಾಮಿಲಿ ಅಂತಂದ್ರೆ ಕಾರ್ಯಕಾರಿ ಸಮಿತಿ ಮಾಡಿರೋದು. ಅದಕ್ಕಾಗಿನೇ ಕಣ್ಣು ಮುಚ್ಕೊಂಡು ನಾನು ಹೇಳಿದಕ್ಕೆ ಸೈನ್ ಮಾಡತಕ್ಕಂಥ ಮೆಂಬರ್ಶಿಪ್ ಮಾಡ್ಕೊಳ್ತೀನಿ. ಅದು ಹಾಗಲ್ಲ, ಇದು ಸರಿಯಾಗಿಲ್ಲ, ಇದು ಸರಿ ಮಾಡು ಅಂತಂದ್ರೆ ಅವನು ವಿರೋಧವಾಗ್ತಾನೆ. 100 ಜನ ವಿರೋಧ ಆದ್ರೂ ಒಳ್ಳೆಯದು ಕೆಲಸಕ್ಕೆ ಕೆರೆ ಮಾಡಿದ್ರೆ ಅದನ್ನು ವಿರೋಧಿಸಲೇಬೇಕು. ಅದಕ್ಕೆ ಸರೆಂಡರ್ ಆಗ್ತಕ್ಕಂಥದ್ದು ಶುದ್ಧ ತಪ್ಪು. ಮಾಡಬಾರ್ದು, ಸರೆಂಡರ್ ಆಗಬಾರ್ದು. ಈ ಕಾಲದಲ್ಲಿ ಯೋಗ್ಯರಾದ ಕೆಲಸಗಾರರ ಕೊರತೆ ಇದೆ. ಅದು ಯಾಕೆ, ಯಾವ ಕಾಲ? ಈ ಕಾಲದಲ್ಲಿ ಅಂತಂದರೆ ಯಾವಾಗ ಬರ್ತಾನೆ ಅದಕ್ಕೆ ಅಡ್ರೆಸ್ ಕೊಡ್ತಾರೆ. ಈ ಕಾಲದಲ್ಲಿ ಅಂತಂದ್ರೆ ಯಾವ ಕಾಲ ಅಂತ ಅನ್ನೋದು ಇಲ್ಲಿ ಅಡ್ರೆಸ್ ಕೊಡ್ತಾರೆ ನೋಡಿ. ಏನಂದ್ರೆ ಆದ್ಯ ಬ್ರಹ್ಮಾರ್ಪಣಂ ದ್ವಿತೀಯ ಪರಾರ್ಥೆ ಜಂಬೂದ್ವೀಪೆ ಭರತವರ್ಷೆ. ಅದು ಅಡ್ರೆಸ್ ಆವಾಗ ಹೇಳ್ತಾ ಇರೋದು. ಇದು ಯಾವ ಕಾಲ? ಈ ಕಾಲದಲ್ಲಿ ಅಂತ ಆ ಅಡ್ರೆಸ್ ನಲ್ಲಿ ಏನಂತ? ದ್ವಿತೀಯ ಪರಾರ್ಥೆ ಜಂಬೂದ್ವೀಪೆ ಭರತವರ್ಷೆ. ಹಾಗಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಅಂದರೆ ಈ ಗೋಲಮಾಲೆಯ ಕಲ್ಪಕಾಲದಲ್ಲಿ ಅರ್ಧ ಕಾಲ 4ನೇ ಪ್ರದಕ್ಷಿಣೆ, 4ನೇ ಗೋಳವಾದ ಭೂಮಿ, ಇದರಲ್ಲಿ 7 ಜನಾಂಗಗಳ ಕಾಲದಲ್ಲಿ 4ನೇ ಜನಾಂಗದಲ್ಲಿ 4ನೇ ಉಪಜನಾಂಗ, 4ನೇ ಪೂರ್ವಾರ್ಧವು ಮುಗಿದು 5ನೇ ಜನಾಂಗದ ಆರ್ಯ 5ನೇ ಉಪಜನಾಂಗವು ಬಂದಿದೆ. ಇದು ಅಡ್ರೆಸ್. ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೇಳಲ್ವ ಇದು? ಹೇಳ್ಬಿಟ್ಟು ನಿನ್ನ ಗೋತ್ರ ಯಾವುದೋ, ನಿನ್ಗೆ ಯಾವ್ದು ಅಂತಕ್ಕಂಥದ್ದು. ಇದು ಆಗ ಇವಾಗ ಅರ್ಧ ಆಗಿದೆ. ಏನು? 7 ಲೋಕಗಳು, 7 ಅಲ್ಲಲ್ಲ 7 ಜನಾಂಗಗಳು. 7 ಜನಾಂಗಗಳಲ್ಲಿ 4ನೇ ಜನಾಂಗದಲ್ಲಿ ಅರ್ಧ ಆಗಿದೆ. ಅಲ್ಲಿಗೆ 7ದು 4ನೇದರಲ್ಲಿ ಅರ್ಧ ಆಗಿದೆ ಅಂತಂದ್ರೆ ಅರ್ಧ ವರ್ಷ ಮುಗಿದೋಗ್ಬಿಟ್ಟು ನಾವು 5ನೇ ಜನಾಂಗದಲ್ಲಿ ಇದ್ದೀವಿ. ಮುಗಿದು ಬಿಟ್ಟು 5ನೇ ಜನಾಂಗದಲ್ಲಿ ನಾವು ಇವಾಗ ಇದ್ದೀವಿ ಅಂತಂದರೆ ಇಲ್ಲಿ ನೋಡಿ, ಇದು ಬಹಳ ಚೆನ್ನಾಗಿದೆ. 4ನೇ ಪ್ರದಕ್ಷಿಣೆ, 4ನೇ ಗೋಳವಾದ ಭೂಮಿಯಲ್ಲಿ, ಇದರಲ್ಲಿ 7 ಜನಾಂಗಗಳ ಕಾಲದಲ್ಲಿ 7 ಜನ, 1ನೇ ಜನಾಂಗ, 2ನೇ ಜನಾಂಗ, 3, 4 ನಾವು 5ನೇ ಜನಾಂಗದಲ್ಲಿ, 5ನೇ ಉಪಜನಾಂಗದಲ್ಲಿ ನಾವಿರೋದು. 4ನೇ ಜನಾಂಗದ ಅರ್ಧಕ್ಕೆ ಅರ್ಧ ಮುಗಿದೈತಿ. ಅರ್ಧ ಮುಗಿಸ್ಬಿಟ್ಟು ನಾವು ಇನ್ನು ಮುಂದಕ್ಕೆ ಬಂದಿದ್ದೀವಿ ಇವಾಗ. ಇದು ಅಂದ್ರೆ ಇಂದು ರೌಂಡ್ ಹಿಂಗ್ ಬಂದ್ಬಿಟ್ರೆ ಅರ್ಧಕ್ಕಾಯ್ತು ಕರೆಕ್ಟ್ ಆಗಿ. ನಂತರ ಈ ಕಡೆ ವಾಲಿದಾಗ ತಿರುಗೋದು ಸಲೀಸಲ್ವಾ?
ಅದಕ್ಕಾಗಿ ಇವಾಗ ಏನಾಗಂದ್ರೆ ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಯಾವುದು ನಾವು ಹೆಚ್ಚಿನ ಗಮನ ಕೊಟ್ರೆ ಅದಕ್ಕೆ 10ರಷ್ಟು ನಮ್ಗೆ ಸಪೋರ್ಟ್ ಸಿಗುತ್ತೆ. ಅಭಿವೃದ್ಧಿ ಅಂತೀವಿ. ಕೆಟ್ಟಕ್ಕೆ ಹೋದ್ರೆ ಕೆಟ್ಟದ್ದೇ ಚೆನ್ನಾಗಿ ಸಿಗುತ್ತೆ. ಸಂಪಾದನೆ ಮಾಡ್ಬೇಕಂತಂದ್ರೆ ಸಂಪಾದನೆ ನೀನ್ ಸ್ವಲ್ಪ ಪ್ರಯತ್ನ ಪಟ್ರೆ ಇನ್ನೂ ಜಾಸ್ತಿ ಉತ್ತೇಜನ ಕೊಟ್ಟು ಅದು ಸಿಗುತ್ತೆ. ನೀನು ಆಧ್ಯಾತ್ಮಿಕ ವಿಷಯ ತಿಳ್ಕೋಬೇಕಂತಕ್ಕಂಥ ನೀನ್ ಸ್ವಲ್ಪ ಪ್ರಯತ್ನ ಪಟ್ರೆ 10ರಷ್ಟು ನಮಗೆ ಪ್ರಕೃತಿಯಿಂದ ಸಹಾಯ ಸಿಗುತ್ತದೆ. ಈ ಅಡ್ರೆಸ್ ನಲ್ಲಿ ಆ ಕಾಲದಲ್ಲಿ ಈ ರೀತಿ ಆಗಿದೆ ಅಂತ ಇಷ್ಟು ಹೇಳಿದ್ರು. ನಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಇದನ್ನ ಹೇಳ್ತಾರಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ಇದನ್ನ 4ನೇ ಗೋಳಮಾಲದ 7ನೇ ಜನಾಂಗದಲ್ಲಿ 4ನೇ ಜನಾಂಗದಲ್ಲಿ 4ನೇ ಉಪಜನಾಂಗದ ಕಾಲಕ್ಕೆ 4ನೇ ಜನಾಂಗದಲ್ಲಿ 4ನೇ ಉಪಜನಾಂಗಕ್ಕೆ ಅರ್ಧ ಮುಗಿದಾಯ್ತು ಅಂತ ಇಲ್ಲಿ. ಈಗ 5ನೇ ಜನಾಂಗದಲ್ಲಿ 5ನೇ ಉಪಜನಾಂಗದಲ್ಲಿ ಇದೀವಿ. ಆದ್ರಿಂದ ಅರ್ಧ ಮುಗಿಸ್ಬಿಟ್ಟು ಈ ಕಡೆಗೆ ಬಂದಿದ್ದೀವಿ. ಹೊದ್ದು ಆಟಾದಿಂದ ಪನ್ನಲ್ವಾ, ಮೇಲ್ಗಡೆ ಇರ್ತಕ್ಕಂಥ ಈ ಕಡೆ ಬಂದ್ಬಿಟ್ರೆ ಇನ್ನೇ ಬೇಗ ಕತ್ಲಾಗ್ಬಿಡ್ತಪ್ಪ ಅಂತ ಅನ್ನೋದನ್ನ ಇದನ್ನ ಹಿಂದಿನ ಕಾಲಕ್ಕಿಂತ ಇವಾಗ ಹೋಗೋರೆ ಎಲ್ಲ ಹಸುಗಳನ್ನು ಕುರಿಗಳನ್ನು ನೋಡ್ಕೊಳ್ತಕ್ಕಂಥ ಪದ್ದು ಆಟಾಡಿಂದಪ್ಪ ಬೇಗ ಅಂತ ಅವರು ಖುಷಿ, ನಾವು ಬೇಗ ಮನೆಗೆ ಹೋಗ್ತೇವಿ ಅಂತ. ಹಾಗೆ ಅರ್ಧ 4ನೇ ಜನಾಂಗದ 4ನೇ ಉಪಜನಾಂಗಕ್ಕೆ ಅರ್ಧ ಆದಾಗ ಅರ್ಧ ಆಯಿತು. ಈಗ 5ನೇ ಜನಾಂಗದಲ್ಲಿ 5ನೇ ಉಪಜನಾಂಗದಲ್ಲಿ ನಾವಿದ್ದೀವಿ. ಆದ್ದರಿಂದ ಈ ಕಡೆ ಪಾಲಿದೆ. ನಾವು ಏನಾದರೂ ಪ್ರಯತ್ನ ಪಟ್ರೆ ಇದು ನಮಗೆ ಒಂದು ಸುವರ್ಣಾವಕಾಶ. ಇವಾಗ ಈ ಕಾಲ ಎಲ್ಲದಕ್ಕೂ ಅಷ್ಟೇ. ನಾನು ಐಶ್ವರ್ಯವಂತನಾಗಬೇಕಂತ ವ್ಯವಹಾರ ಮಾಡ್ತಕ್ಕಂಥ ನಿಯಮಬದ್ಧವಾಗಿ ಮಾಡ್ತಕ್ಕಂಥವನು ಚೆನ್ನಾಗಿ ಅಭಿವೃದ್ಧಿ ಆಗ್ತಾನೆ. ನೀನು ತಪ್ಪು ಕೆಲಸ ಮಾಡಕ್ ಶುರು ಮಾಡಿದ್ರೆ ತಪ್ಪು ಕೆಲಸಗಳೇ ಜಾಸ್ತಿ ಮಾಡ್ತೀಯ. ಆಧ್ಯಾತ್ಮಿಕ ವಿಷಯನ ತಿಳ್ಕೋಬೇಕಂತಕ್ಕಂಥ ಆಸಕ್ತಿ ನಮಗೆ ಈಗ ಕೆರಳಿದರೆ ಅದನ್ನ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ 10ರಷ್ಟು ನಮಗೆ ಉಪಯೋಗವಾಗುತ್ತೆ. ಇಂತಹ ಉತ್ತಮವಾಗಿರ್ತಕ್ಕಂಥ ಕಾಲ ಇದು. ಪೂರ್ವಾರ್ಧವು ಮುಗಿದ 5ನೇ ಜನಾಂಗದ 5ನೇ ಉಪಜನಾಂಗವು ಬಂದಿದೆ. ಈಗ 6ನೇ ಉಪಜನಾಂಗದ ಕಾಲ ಸನ್ನಿಹಿತವಾಗ್ತಾ ಇದೆ. 5ನೇ ಜನಾಂಗ ಮುಗಿದೋಗ್ತಾ ಬಂತು, ಉಪಜನಾಂಗ 6ನೇ ಉಪಜನಾಂಗಕ್ಕೆ ಸನ್ನಿಹಿತ ಹತ್ತಿರದಲ್ಲಿದ್ದೀವಿ. ಆದುದರಿಂದ ಈ ಕಲ್ಪಕಾಲದಲ್ಲಿ ಉತ್ತರಾರ್ಧ ಪ್ರಾರಂಭವಾಗಿದೆ. ಹೀಗಿರುವಲ್ಲಿ ನೋಡಿ ಆವಾಗ ಏನೋ ಅರ್ಧ ಗೋಳ ಆಗೋಗ್ಬಿಟ್ಟಿದೆ, ಅರ್ಧ ಮುಖ್ಯಕ್ಕೆ ಬಂದಿದ್ದೀವಿ ಅಂತಂದ್ರೆ ಪ್ರಪಂಚದಲ್ಲಿ ಆವಾಗ ಎಷ್ಟು ಜನ ಇದ್ದೀರಪ್ಪ ಅಂತಂದ್ರೆ, ಹೀಗಿರುವಲ್ಲಿ 63 ಜನ ಪುನರಾವರ್ತನೆ ಎಂಬುದಾಗಿ ವೈಶ್ಯ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ಉತ್ತರಾರ್ಧ ಪ್ರಾರಂಭದಲ್ಲಿ ಹೀಗಿರುವಲ್ಲಿ 63 ಜನ ಪುರಾತನ್ ಎಂಬುದಾಗಿ ಶೈಷ ಗ್ರಂಥದಲ್ಲಿ ಹೇಳಿದೆ. ಈಚೆಗೆ ನಮ್ಮ ಯೋಗಿ ಲಿಟ್ಬೀಟರು ಹೇಳುವಂತೆ ಇವೆಲ್ಲ ಯೋಗಿ ಲಿಟ್ಬೀಟರ್ಗೆ ಅಂತ ಪುಸ್ತಕಗಳನ್ನು ದಿವ್ಯ ದೃಷ್ಟಿಯಿಂದ ನೋಡ್ತಕ್ಕಂಥ ಸಾಮರ್ಥ್ಯ ಇತ್ತು. ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಮೇಲ್ಗಡೆ ಅರ್ಥವಾಗ್ಲಿಲ್ಲ. ನಮ್ಮ ಲಿಟ್ಬೀಟರ್ ಅವರು ಹೇಳ್ತಾ ಇರ್ತಕ್ಕಂಥ ಅದು ನೋಡಿ ಹೇಳ್ತಾರೆ, 4 ಜನ ಮಹಾಪುರುಷರು ಜೀವನ್ಮುಕ್ತಿ ಪದವಿಯನ್ನು ಪಡೆದಿರುತ್ತಾರೆ. ಪದವಿಯನ್ನು ಪಡೆದಿರುತ್ತಾರೆ. ಅಂತೂ ನಮ್ಮ ಯೋಜನೆಯ 6,000 ಕೋಟಿ ಜೀವಾತ್ಮರುಗಳಲ್ಲಿ ಆವಾಗ ಎಲ್ಲ ಜೀವಾತ್ಮರಲ್ಲಿ 6,000 ಕೋಟಿ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಜನರು, ಅವರಲ್ಲಿ ಆವಾಗ ಅರ್ಧ ಆಯ್ತಲ್ಲ, ಆವಾಗ 63 ಜನ ಜೀವನ್ಮುಕ್ತರಾಗಿರ್ತಾರಂತೆ. 6,000 ಕೋಟಿ ಜನರಲ್ಲಿ 63 ಜನ ಮಾತ್ರ ಜೀವನ್ಮುಕ್ತರಾಗಿದ್ದಾರೆ. ಅಲ್ಲಿಂದ ಈಚೆಗೆ 4 ಜನರು ಜೀವನ್ಮುಕ್ತರಾಗಿದ್ದಾರೆ ನೋಡಿ. ಈ ಅಲ್ಪ ಕಾಲದಲ್ಲಿ ಅಷ್ಟು ವರ್ಷಗಳೆಲ್ಲ ಸೇರಿ 63 ಜನ ಜೀವನ್ಮುಕ್ತರಾಗಿರೋದು. ಇವರ ಪೀರಿಯಡ್ ನಲ್ಲಿ ಅಲ್ಪ ಕಾಲದಲ್ಲಿ 4 ಜನರು ಜೀವನ್ಮುಕ್ತರಾಗಿದ್ದಾರೆ. ಆ 4 ಜನರು ನಮ್ಮ ಮೇಲಿನ ಇವರಿದ್ದಾರಲ್ಲ ಅವರಲ್ಲಿ ಕೆಲವರು ಆಗಿದ್ದಾರೆ. ಅದನ್ನು ಒಂದು ಲಿಸ್ಟ್ ಬೇರೆ ಕಡೆ ಇದೆ, ಅದು 4 ಜನರು ಆಗಿದ್ದಾರೆ ಅಂತ ನೋಡಿ. ಒಟ್ಟು 67 ಜನ ಮಾತ್ರ ಜೀವನ್ಮುಕ್ತರಾಗಿರುತ್ತಾರೆ. ಈಗ ನಾವು ನೋಡ್ತಾ ಇದೀವಲ್ಲ, ಇಷ್ಟೊತ್ತಿಗೆ ಬರೀ 67 ಜನ ಜೀವನ್ಮುಕ್ತರಾಗಿದ್ದಾರೆ. ಇದು ಸೆನ್ಸಸ್ ಮಾಡ್ತಾರಂತೆ. ಎಷ್ಟು ಜನ ಹುಟ್ಟಿದ್ದಾರೆ, ಇಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಲೋಕದಲ್ಲಿ ಎಷ್ಟಿದ್ದಾರೆ, ಎಲ್ಲೆಲ್ಲಿ ಏನಿದ್ದಾರೆ ಅಂತಕ್ಕಂಥದ್ದು ಆ ದೈವ ಸರ್ಕಾರ ನಮ್ ಸೆನ್ಸಸ್ ಮಾಡಲ್ವಾ, ಅದೇ ರೀತಿ ಅವರು ಸೆನ್ಸಸ್ ಮಾಡ್ತಾರೆ. ಈ ರೀತಿ ಅಷ್ಟು ಜನರಿಗೆ ಇಷ್ಟು ಜನ ಆಗಿದ್ದಾರೆ ಎನ್ನುವ ಸಂದರ್ಭದಲ್ಲಿ ಅವರೊಡನೆ ಸಹಕರಿಸಿ ಕೆಲಸ ಮಾಡಲು ತಕ್ಕ ಯೋಗ್ಯತೆ ಉಳ್ಳವರ ಸಂಖ್ಯೆಗೆ ಕೊರತೆ ಇದೆ. ಬರೀ 63 ಜನ ಇವರು ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ಅವ್ರ ಜೊತೆಗಳಿಗೆ ಸಹಕರಿಸಿ ಕೆಲಸ ಮಾಡ್ತಕ್ಕಂಥವ್ರು ಇವಾಗ ನಮಗೆ ಬೇಕು ಅವರಿಗೆ. ಆದರೆ ಯಾರು ಇಲ್ಲ, ತುಂಬಾ ಕಡಿಮೆ ಜನರಿದ್ದಾರೆ. ನೋಡು, ನಮಗೆ ಅರ್ಥವಾಗ್ತಾ ಇದೆ ಇವಾಗ.
ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು, ಇದ್ರೆ ಹೋಗ್ಬೇಕು ಅಂತಕ್ಕಂಥವ್ರು ಏನು ಸೊಸೈಟಿ ಸೇರಲ್ಲ. ಅಯ್ಯೋ ಅಲ್ಲಿ ಬಂದ್ರೆ ಏನ್ ಸಿಗುತ್ತೆ, ಏನ್ ಕೊಡ್ತಾರೆ ಅನ್ನೋದೇ ಇದೆ. ಏನ್ ಸಿಗುತ್ತೆ ಅಲ್ಲಿ ಬಂದ್ರೆ? ಏನೋ ಶನಿವಾರ ದಿವಸ ಭಾನುವಾರ ದಿವಸ ಜಾಸ್ತಿ ಬಂದ್ರೆ ಟಿಫನ್ ಕೊಡ್ತಾರೆ ಅಂತಂದ್ರೆ ನುಗ್ಗಿ ಬರ್ತಾ ಇದಾರೆ ಅಷ್ಟೇ. ಟಿಫನ್ ಇಳಿಸ್ಬೇಳೆ ಇಲ್ಲ. ಅದು ನಾವು ಅದರಲ್ಲೇ ತೃಪ್ತಿ ಪಡ್ತಾ ಇದ್ದೀವಿ. ನಾವು ನಮ್ಮ ಪೂಜೆಗೆ ಭಾನುವಾರ ದಿವಸ 20 ಜನ ಬರ್ತಾರೆ, 15 ಜನ ಬರ್ತಾರೆ, 30 ಜನ ಬರ್ತಾರೆ. ನಾವು ತಿಂಗಳಲ್ಲಿ ಕೆಲಸ ಮಾಡಿದ್ರೆ 80 ಜನ 100 ಜನ ನಮ್ಮ ಸೊಸೈಟಿಗೆ ಬಂದಿದ್ರಪ್ಪ. ದೊಡ್ಡದಾಗಿ ದೊಡ್ಡ ಅಕ್ಷರಗಳು ಹಾಕ್ಸ್ತೀವಿ. ಏನು ಮುಂದಕ್ಕೆ ಬಂದಂಗೆ ಅಲ್ಲ ಇದು ಎಂಬ ಅಂಶವ ಸಮಾಜವಾಗಿದೆ. ಕಾಲೇಜು ಕಾಲದ ಇವ್ರು ರಾಜಪ್ಪನವರು ಇದಕ್ಕೊಂದು ಉದಾಹರಣೆ ಹೇಳ್ತಾರೆ. ಕಾಲೇಜ್ಗೆ ಹುಡುಗರು ಸೇರಿರ್ತಾರೆ. ಪರೀಕ್ಷೆ ನಡೆದಾಗ 100-150 ಜನ ಪರೀಕ್ಷೆ ಕೂತಿದ್ರೆ ಅಲ್ಲಿ 30 ಜನ 25 ಜನ ಪಾಸ್ ಆಗ್ತಾರೆ, ಅಷ್ಟೇ ಪಾಸ್ ಆಗೋದು. ಮಿಕ್ನಾದವರು ಫೇಲ್ ಆಗ್ತಾರೆ. ಆದ್ರಿಂದ ನಮ್ಮ ಸರ್ಕಾರ ಏನ್ ಮಾಡ್ತೋ, ಮಧ್ಯದಲ್ಲಿ ಇನ್ನೊಂದು ಎಕ್ಸಾಮ್ ಇಟ್ರು, ಉತ್ತೇಜನ ಕೊಟ್ಟು ಅವ್ರು ಸ್ವಲ್ಪ ಪಾಸ್ ಆದ್ರೆ ಇನ್ ಬೇರೆ ಸ್ಕೂಲ್ಗಳಿಗೆ ಸೇರಿಸಬೇಕಾಗ್ಬಿಟ್ಟು, ತಿಳಿದಿದ್ರೆ ಮುಚ್ಚಾಕ್ಬೇಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಯೋಜನೆ ಮಾಡ್ತು. ಅದೇ ರೀತಿ ನಮಗೂನು ಯೋಜನೆ ಮಾಡಿ ಇಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರೋದು. ಅಭಿವೃದ್ಧಿ ಅವರಷ್ಟಕ್ಕೆ ಅವ್ರು ಆಗಲ್ಲ. ಇಂತಹ ಸಂಸ್ಥೆಗಳು ಸೇರಿದಾಗ ನಮ್ಮಂಥವ್ರು ಬೇರೆಯವರಿಗೆ ಆ ಬೋಧನೆಯನ್ನು ಮಾಡಿ ತಯಾರು ಮಾಡಿ, ಆ ಬೇರೆ ನಾವು ಸರ್ಕಾರದವರು ಬೇರೆ ಉನ್ನತ ಶಾಲೆಗಳ ಬೀಗ ಹಾಕ್ತಾರಲ್ಲ, ಇವ್ರು ತಯಾರು ಮಾಡದೆ ಹೋದ್ರೆ ಆ ರೀತಿ ತೊಂದರೆ ಆಗುತ್ತೆ. ಇವ್ರನ್ನ ತಯಾರು ಮಾಡ್ಬೇಕು ಅನ್ನೋ ಸರ್ಕಾರ ಮಧ್ಯೆ ಎಕ್ಸಾಮ್ ಅನ್ನು ಇಟ್ಬಿಟ್ರು. ಮೊದಲು ಇರ್ಲಿಲ್ಲ, ವರ್ಷಕ್ಕೊಂದೇ ಸಲ ಎಕ್ಸಾಮ್ ಆಗ್ತಾ ಇದ್ದಿದ್ದು. ಇವರು ಅಷ್ಟು ಜನರು ಇಲ್ಲದೆ ಇರುವುದರಿಂದ ಮಧ್ಯೆ ಒಂದು ಎಕ್ಸಾಮ್ ಇಟ್ಟು ಪಾಸ್ ಮಾಡಿಸಿದ್ರು. ಸ್ವಲ್ಪ ಅರ್ಹತೆ ಇರ್ತಕ್ಕಂಥ ಮುನ್ನುಗ್ಗಿದ್ರು, ಅವರು ಟೀಚಿಂಗ್ ಕೊಟ್ಟು. ಅದೇ ರೀತಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಗುರುಗಳ ಯೋಜನೆ ಏನಿದೆ, ಆ ಗುರುಗಳ ಯೋಜನೆಗೆ ತಕ್ಕಂತೆ ನಾವು ಯಾವ ರೀತಿ ಜೀವನ ನಡೆಸಬೇಕು ಅಂತಕ್ಕಂಥವ್ರು ನಮ್ಮಂತ ಗುಗ್ಗುಮ್ಳು ಹೇಳ್ಬೇಕು. ನಾವೇನಾಗಿದ್ದೀವಿ, ಗುಗ್ಗುಮ್ಳು ಆಗ್ಬಿಟ್ಟು ಸುಮ್ಮನೆ ಅವ್ರು ಬರ್ಲಿಲ್ಲ, ನಾವೇನ್ ಮಾಡ್ಲೆ? ಹಂಗಾಗುತ್ತಾ ಇದೆ ಸೊಸೈಟಿಗಳು ಎಲ್ಲಾ ಕಡೆ. ಎಲ್ಲಾ ಕಡೆ ಕೆಲ ಮಟ್ಟಕ್ಕೆ ಬರ್ತಾ ಇದೆ. ಎಲ್ಲಾ ಕಡೆನೂ ಸಾಧಾರಣವಾಗಿ ಹಣ ಬೇಕು, ದುಡ್ಡು ಬೇಕು, ದುಡ್ಡು ಬೇಕು. ಎಲ್ಲಿ ಏನ್ ದುಡ್ಡು ಸಿಗುತ್ತೋ, ಏನ್ ಮಾತಾಡಿದ್ರೆ ದುಡ್ಡಿದ್ರೆ ತಾನೇ ಅದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಏನ್ ಇಂಪ್ರೂವ್ಮೆಂಟ್ ಮಾಡೋದು? ನಿನಗೆ ಎಷ್ಟು, ನೀನು 1 ಕೋಟಿ ಕೊಟ್ರೆ ನಿನಗೆ ಬುದ್ಧಿ ಬರುತ್ತಾ? ಬರಲ್ಲ. ನಿನ್ನಲ್ಲೇ ಬೆಳವಣಿಗೆ ಆಗ್ಬೇಕದು. ಅದು ದುಡ್ಡು ಕೊಟ್ರೆ ಏನಾಗುತ್ತೆ? ಹಾಳಾಗ್ತಾನೆ ಅಷ್ಟು. ದುಡ್ಡು ಕೊಟ್ರೆ ಅದಕ್ಕೂ ಇದಕ್ಕೂ ಹೋಗ್ತಾನಲ್ಲ, ಹಾಗೆ ನಿನ್ನಲ್ಲಿ ಬೆಳವಣಿಗೆ ಆದಾಗ. ಯಾವ್ದೋ ಇದೊಂದು ಒಂದು ಉದಾಹರಣೆ ಹೇಳಿದ್ರು. ಈಗ ಬಿಟ್ಬಿಡಿ. ಹಿಂದಿನ ಕಾಲದಲ್ಲಿ ಈ ಕುಡುಕರು ಇರ್ತಕ್ಕಂಥದ್ದು ಕಡಿಮೆ ಇತ್ತು. ಅಲ್ಲಲ್ಲೇ ಲಿಕ್ಕರ್ ಶಾಪಗಳಿತ್ತು. ಅವರು ಒಬ್ಬನ ಹೇಳಿದ್ನಂತೆ, ಈ ಕುಡುಕರನ್ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇರ್ತಕ್ಕಂಥ ಲಿಕ್ಕರ್ ಶಾಪಗಳನ್ನ ಕಡಿಮೆ ಮಾಡ್ಬೇಕು, ಅದನ್ನ ತೆಗೆದ್ಬಿಡ್ಬೇಕು ಅಂತ. ಇಲ್ಲಿ ಇರ್ತಕ್ಕಂಥ ಲಿಕ್ಕರ್ ಶಾಪ್ ತೆಗೆದಾಗ ಇನ್ನು ಬೇರೆ ಕಡೆ ಪಕ್ಕದ ರಾಜ್ಯದಲ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ಕುಡಿಯೋದನ್ನ, ಅಲ್ಲಿಗೆ ಹೋಗ್ಬಿಟ್ಟು ಬಂದು ಕುಡಿಯೋದು ಮಾಮೂಲಿ ಆಗಾಯ್ತು ಆಗ್ಲಿಲ್ಲ. ಅದಕ್ಕೆ ಒಬ್ಬ ಬುದ್ಧಿವಂತರು ಹೇಳಿದ್ರು, ಅಲ್ಲಯ್ಯ, ನಿನ್ ಲಿಕ್ಕರ್ ಶಾಪಗಳು ಎಷ್ಟಾದ್ರೂ ಇರ್ಲಿ, ಅವರಿಗೆ ಆ ಲಿಕ್ಕರ್ ಕುಡಿದ್ರೆ ಏನು ಪರಿಣಾಮವಾಗುತ್ತೆ, ಏನ್ ಲಾಸ್ ಆಗುತ್ತೆ, ನಮ್ಮ ಆರೋಗ್ಯ ಹೆಂಗ್ ರೀತಿ ಕೆಡುತ್ತಕ್ಕಂಥದ್ದು ಬುದ್ಧಿವಾದವನ್ನು, ತಿಳುವಳಿಕೆಯನ್ನು ಕೊಟ್ರೆ ನೀನು ಸುತ್ತಲೂ 100 ಅಂಗಡಿಗಳಿಟ್ರು ಸಮೇತ ಕಾಲಿಕ್ಕಲ್ಲ. ಅದನ್ನು ಮಾಡ್ರಿ, ಲಿಕ್ಕರ್ ಶಾಪ್ ಮುಚ್ಚುವುದಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ನಾನು ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಅರ್ಥವಾಗ್ಲಿ ಅಂತ ಅನ್ನೋ ಉದ್ದೇಶನ ಈ ಉದಾಹರಣೆ ಹೇಳಿದಷ್ಟೇ. ಇಲ್ಲಿ ಸೊಸೈಟಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಆ ರೀತಿ ಅವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನರನ್ನ ಹುರಿದುಂಬಿಸಿ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದು ಉದ್ದೇಶ ಇದು. ನಾವೇನ್ ಮಾಡ್ತಿದ್ವಿ, ಅಲ್ಲಿರ್ತಕ್ಕಂಥ ಲಿಕ್ಕರ್ಶಿಪ್ ಕ್ಲೋಸ್ ಮಾಡೋಣ ಬಿಡೋ ಅಂತ ನಂಗಿದೆ. ಆದಾಗ್ಯೂ ಗುರುಗಳು ತಮ್ಮ ಒಬ್ಬ ಶಿಷ್ಯನಿಗೆ ಕೊಡತಕ್ಕ ಗಮನವನ್ನು ಇಡೀ ಮಾನವ ಕೋಟಿಯ ಹಿತಕ್ಕಾಗಿ ಕೊಟ್ಟಿದ್ದರೆ ಎಷ್ಟು ಪ್ರಯೋಜನವಾಗುತ್ತಿತ್ತೋ ಅದಕ್ಕಿಂತ ಹೆಚ್ಚು ಪ್ರಯೋಜನ ಆ ವ್ಯಕ್ತಿಯ ಮೂಲಕ ಲಭ್ಯವಾಗುತ್ತದೆಂದರೆ ಮಾತ್ರ ಅಂತವನನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಒಂದು ವೇಳೆ ಶಿಫಾರಸು ಮಾಡಿದಕ್ಕೆ ನೋಡ್ತಾ ಇರ್ತಾರೆ, ಅವನಲ್ಲಿ ಅಲ್ಪ ಸ್ವಲ್ಪ ಜ್ಞಾನ ಅನ್ನೋದು ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ನೋದು ಅವರಿಗೆ ಮನವರಿಕೆ ಆದರೆ, ಅವನಲ್ಲಿ ಬೇರೆ ನ್ಯೂನತೆಗಳು ತಪ್ಪುಗಳು ಇದ್ದರೂ ಸಮೇತ ಇವನನ್ನು ಸರಿಪಡಿಸಿದರೆ ಮುಂದೆ ಜನಾಂಗವನ್ನು ಇವನ ಮುಖಾಂತರ ಸರಿಪಡಿಸಬಹುದು ಅನ್ನೋ ಉದ್ದೇಶದಿಂದ ಅವನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಶಿಷ್ಯರನ್ನ ಮಾಡ್ತಾರೆ. ಇಲ್ಲಿ ನಾವು ಈ ಪದ, ಈ ವ್ಯವಸ್ಥೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಅಯ್ಯೋ ನಮ್ಮ ಸೊಸೈಟಿಯಲ್ಲಿ ಹೇಳ್ತಕ್ಕಂಥ ನಿಯಮಗಳೆಲ್ಲ ರೆಡಿ ಆಗಿದ್ದರೆ ಮೆಂಬರ್ಶಿಪ್ ಮಾಡ್ಕೊಳ್ಳೋಣ ಅಂತಂದ್ರೆ ಸಿಗುವುದೇ ಇಲ್ಲ ಯಾರು. ಅಲ್ಪ ಸ್ವಲ್ಪ ಆದರೂ ವ್ಯವಸ್ಥೆ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದು, ಅಲ್ಪ ಸ್ವಲ್ಪ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ನ ನಾವು ಶಿಫಾರಸು ಮಾಡ್ತೀವಲ್ಲ, ಅವ್ರು ಶಿಫಾರಸು ಮಾಡಿದ ಮೇಲೆ ಅವ್ರನ್ನ ಇಟ್ಟುಕೊಂಡು ವ್ಯವಸ್ಥೆ ರೀತಿಯಲ್ಲಿ ಅವನ್ನ ಬೆಳೆಸ್ಬೇಕು ನಾವು.
ಅವನ ನಡೆ ನುಡಿ ಈ ರೀತಿ ಇರುತ್ತೆ, ಇಂಥ ಪುಸ್ತಕವನ್ನು ಓದಿ ಈ ರೀತಿ ಇರಬೇಕು, ಹಾಗಿರ್ಬೇಕು ಅಂತಕ್ಕಂಥ ಅವ್ರ ಕಡೆ ಹೆಚ್ಚಿನ ಗಮನ ಬಿಡಿಸಿದಾಗ ಅವನು ಒಳ್ಳೆ ಮೆಂಬರ್ ಆಗ್ತಾನೆ. ಒಳ್ಳೆ ಮೆಂಬರ್ಗಳು ಜಾಸ್ತಿ ಜನ ಆದಾಗ ಅಭಿವೃದ್ಧಿ ಆಗಲೇ ಆಗುತ್ತದೆ. ಹಾಗೆ ದೈವ ಯೋಜನೆಯಲ್ಲಿ ಅವ್ರು ನೋಡ್ತಾ ಇರ್ತಾರೆ, ಅಲ್ಪ ಸ್ವಲ್ಪ ಗುಣಗಳು ಇರತಕ್ಕಂಥವ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವ್ರನ್ನ ಶಿಷ್ಯನನ್ನಾಗಿ ಮಾಡ್ಕೊಡ್ತಾರೆ. ಕಾರಣ ಏನೋ, ಮುಂದೆ ಇವನಿಂದ ಉಪಯೋಗವಾಗುತ್ತದೆ. ನಾವೇನ್ ಶಿಫಾರಸು ಮಾಡ್ತೀವಿ, ಇವನ ದಂಡಿಗೆ ದುಡ್ಡಿದೆ, ಸೊಸೈಟಿಗೆ ಬಂದ್ರೆ ಅವನು ಉಪಯೋಗ ಆಗುತ್ತೆ, ಆದ್ರಿಂದ ಅವ್ನು ಸೇರಿಸ್ಕೊಡ್ರಿ ಅಂತೀವಿ. ಅವ್ನು ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಗೊತ್ತಿರ್ತಕ್ಕಂಥ ಪಕ್ಕದಲ್ಲೇ ಇಲ್ಲಿ ಏನಾದ್ರು ಅವ್ನು ಬಂದ್ರು 2-3 ದಿವಸ ಮೆಂಬರ್ ಆಗಿದ್ದು ಬಿಟ್ಟು ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಇಲ್ಲಿ ಇಷ್ಟು ಅಂಗಡಿಗಳು ಕಟ್ಬಿಟ್ರೆ ಇಷ್ಟು ತಿಂಗಳಿಗೆ ಇಷ್ಟು ಬಾಡಿಗೆ ಬರುತ್ತೆ, ಎಷ್ಟಾಯ್ತು ಅನ್ನೋದು ಇವನು ಪ್ಲಾನ್. ನಾನೇ ಅಧ್ಯಕ್ಷನಾಗ್ಬೇಕಾವಾಗ ಪ್ರೆಸಿಡೆಂಟ್ ಆಗ್ಬೇಕಂತಕ್ಕಂಥ ಪೈಪೋಟಿ ಬರುತ್ತೆ. ಅವನೇನ್ ಮಾಡ್ತಾನೆ, ಪ್ರೆಸಿಡೆಂಟ್ ಅಧ್ಯಕ್ಷನ ಆಗಿರ್ತಕ್ಕಂಥ ಅವನು ಇಲ್ಲಿ ಅಂಗಡಿಗಳು ಕಟ್ಬಿಟ್ಟು ಇಷ್ಟು ಬಂದ್ರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಇಂಪ್ರೂವ್ಮೆಂಟ್ ಮಾಡಬಹುದು ನಾವು ಅಂತ ಅನ್ನೋ ಕೆಲ ಮಟ್ಟದ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೀವಿ ನಾವು ಅನೇಕ ಕಡೆ. ಇದು ತಪ್ಪು, ಸರಿಯಲ್ಲ. ನಿಯಮಕ್ಕೆ ವಿನಾಯಿತಿಗಳನ್ನು ಇರುತ್ತದೆ. ಯಾವಾಗ ನಿಯಮ ಇದೆಯಲ್ಲ, ನಮ್ಮ ಸೊಸೈಟಿ ಮೆಂಬರ್ ಈ ರೀತಿ ಯಾರಾಗಬೇಕಂದ್ರೆ ಅವನು ಮುಂದೆ ಉಪಯೋಗ ಆಗ್ತಾನೆ ಅಂತಕ್ಕಂಥದ್ದು ಖಾತ್ರಿಯಾದರೆ ಆ ನಿಯಮಕ್ಕೆ ಸ್ವಲ್ಪ ವಿನಾಯಿತಿ ಇದೆ. ಆದಾಗಿ ಒಬ್ಬನನ್ನು ಉಮೇದುವಾರಿ ಶಿಷ್ಯನನ್ನಾಗಿ ತೆಗೆದುಕೊಂಡಿದ್ದಾಗಿಯೋ ಅಂತವರಲ್ಲಿ ಎದ್ದು ಕಾಣುವ ಕೆಲವು ದೋಷಗಳು ಇರಬಹುದು. ಅಂತಹ ಸಂದರ್ಭಗಳೆಲ್ಲ ಮೇಲ್ಮೈ ಕೆಳಗೆ ಕೆಲವು ಅಸಾಧಾರಣವಾದ ಸದ್ಗುಣಗಳು ಅಡಗಿರಬಹುದು. ಅವನಲ್ಲಿ ಸದ್ಗುಣಗಳು ಇರುತ್ತೆ, ಅದನ್ನು ಈಚೆಗೆ ತೆಗೆದು ಸರಿಪಡಿಸ್ತಕ್ಕಂಥವ್ರು ಇಲ್ಲದೆ ಇರುವಾಗ ಅದು ಮುಚ್ಚಿಕೊಳ್ಳುತ್ತೆ. ಅಂತಹ ಕಡೆ ಸಂಸ್ಥೆಗೆ ಬಂದು ಅಂತವರ ಸನ್ನಿವೇಶದಲ್ಲಿ ಸಾಂಗತ್ಯದಲ್ಲಿ ಇದ್ದರೆ ಅವನ ಅಭಿವೃದ್ಧ. ಅದಕ್ಕಾಗಿ ನಮ್ಮವರು ನಿಯಮಗಳನ್ನ ಹೇಳೋದು, ವರ್ಷಕ್ಕೊಂದ್ಸಲ ವ್ಯಾಸಂಗ ಮಾಡ್ತಕ್ಕಂಥದ್ದು, ಪ್ರತಿ ವಾರವೂ ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಲ್ಲಿ ಕ್ಯಾಂಪ್ಗಳು ನಡೆಸ್ತಕ್ಕಂಥದ್ದು, ಆ ಕ್ಯಾಂಪ್ಗಳಲ್ಲಿ ನಡೆಸ್ತಕ್ಕಂಥದ್ದು ನಿಯಮ ವ್ಯವಸ್ಥೆಯನ್ನು ನಾವು ಅವರನ್ನು ನೋಡಿದರೆ ಆಕರ್ಷಣೆ ಆಗುತ್ತೆ. ಮೊದಲಿಗೆ ಅಡಿಯಾರ್ಗೆ ಹೋದ್ರೆ ಎಂತವನು ಅಪ್ಪ ಏನು ಚೆನ್ನಾಗಿದೆಯಪ್ಪ ಈ ಸಂಸ್ಥೆ, ಯಾವಾಗಪ್ಪ ಇನ್ನು ಮುಂದಿನ ವರ್ಷ ಅಡಿಯಾರ್ಗ ಪ್ರೋಗ್ರಾಮ್ ಆಗೋದ್ರಲ್ಲಿ ಹೋಗ್ಬೇಕಂತ ಮನಸ್ಸು ಇರ್ತಾ ಇತ್ತು. ಈಗಿನ ಕಾಲದಲ್ಲೆಲ್ಲ ಆಗಿನ ನಾವು ಮೊದಲು ಹೋದಾಗ ಇರುವುದಕ್ಕೆ ಈ ರೀತಿ ಅನುಕೂಲಗಳು ಕೊಡ್ತಾ ಇಲ್ಲ. ಅನುಕೂಲಗಳು ಕೊಡಬಾರ್ದು. ನಿಜವಾಗ್ಲು ಒಂದು ರೀತಿಯಲ್ಲಿ ನೋಡಿದರೆ ಏನಾಗ್ತಾ ಇತ್ತು, ಒಂದು ಬೇರೆ ಕಡೆ ಹಾಕ್ಬಿಟ್ಟು ಒಂದು ಗುಂಪುಗಳು ಮಾಡಿ ಈ ಕಡೆಯವರನ್ನ ಆ ಕಡೆಯವ್ರನ್ನ ಒಂದು ನಮ್ಮಲ್ಲಿ ಚಿಂತಾಮಣಿಯವರ ಎಲ್ಲ ಒಂದು ಕಡೆಗೆ ಹಾಕ್ರೋ, ಇವರೆಲ್ಲ ಒಂದ್ ಕಡೆಗೆ ಹಾಕಿ ರಾತ್ರಿ ಹಗಲೆಲ್ಲ ಹರಟೆಗಳು ನೋಡ್ಕೊಂಡಿರ್ತೀವಿ. ಇದು ತಪ್ಪಿಸುವುದಕ್ಕಾಗಿ ನಮ್ಮ ಈ ಸ್ಟೇಟ್ನವ್ರನ್ನ ಬಿಟ್ಟು ಬೇರೆ ಸ್ಟೇಟ್ನವ್ರ ಸಫಲ್ ಮಾಡ್ತಾ ಇದ್ರು. ಸಫಲ್ ಮಾಡಿ ಕಮಿಟಿಯನ್ನು ಮಾಡಿ 10 ಗಂಟೆ ಮೇಲೆ ಅವರೆಲ್ಲ ಓಡಾಡ್ತಾ ಇದ್ರು. 10 ಗಂಟೆ ಮೇಲೆ ಎಲ್ಲೂ ಯಾರ ಮಾತಾಡಬಾರ್ದು, ಲೈಟ್ ಹಾಕೊಂಡು ಇರಬಾರ್ದು, ಮಲಗಲೇಬೇಕು ಅಂತ. ಆಮೇಲೆ 4:15 ಬಂದು ಎಲ್ಲರನ್ನ ಎಬ್ಬಿಸಿ ಈ ರೀತಿ ಮಾಡ್ಬೇಕಂತ ಈ ಸಿಸ್ಟಮ್ ನಿಯಮಬದ್ಧವಾಗಿ ಅಲ್ಲಿ ಮಾಡ್ತಾ ಇದ್ರು. ಮೊದಲು ನಾವೆಲ್ಲ ಸೇರಿದಾಗ ಹೋದಾಗ ಚಾಪೆ ಕೊಡ್ತಾ ಇದ್ರು, ಚಾಪೆ ಮೇಲೆ ಕೆಳಗಡೆ ಮಲ್ಕೊಡ್ತಾ ಇದ್ವು. ಏನೂ ಇಲ್ಲ, ಏನು ಕೊಡ್ತಾ ಇದ್ವು. ನಾವ್ ಅನ್ಕೊಳ್ಳೋದು ಇಷ್ಟು ರೂಮ್ಗಳಿದೆ, ಇಷ್ಟೆಲ್ಲ ಇದೆ, ಯಾಕೆ ಇವ್ರು ಕೊಡಬಾರ್ದಾಗಿತ್ತ ಅಂತ ಅನ್ಕೊಳ್ಳೋದು. ಇದು ಉತ್ತಮವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕೊಟ್ರೆ ಚೆನ್ನಾಗಿ ಗೊರಕೆ ಹೊಡೆದು ಬಿಟ್ಟು ನಿದ್ದೆ ಮಾಡ್ತೀವಿ, ಇದ್ರ ಕಡೆ ಗಮನ ಇರಲ್ಲ. ಅಡಗಿದ್ದು ಹಾಗಿಲ್ಲದಿದ್ದರೆ ಅಂತವನ ಶಿಷ್ಯತ್ವಕ್ಕೆ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ. ಪೂರ್ಣವಾಗಿ ಇವನು ಸರ್ವಾಗ್ಲಿ ಅಂತಂದ್ರೆ ಶಿಷ್ಯರು ಸಿಗುವುದೇ ಇಲ್ಲ. ಆದ್ರಿಂದ ಅಲ್ಪ ಸ್ವಲ್ಪ ನ್ಯೂನತೆಗಳು ಇದ್ದರೂ ಅವನನ್ನು ಶಿಫಾರಸು ಮಾಡಿ ಸರಿಪಡಿಸ್ತಾ ಇದ್ದರು ಎಂಬ ಬಗ್ಗೆ ನಾವು ಖಚಿತವಾದ ನಂಬಿಕೆ ಇಡಬಹುದು. ಇಂತಹ ಸಂದರ್ಭಗಳಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶವಿರುತ್ತದೆ. ಅದೇನೆಂದರೆ, ಗುರುಗಳಿಗೆ ಹಿಂದಿನ ಜನ್ಮಗಳೊಂದರಲ್ಲಿ ಒಂದು ಕಾರ್ಮಿಕ ಋಣವನ್ನು ಒಬ್ಬ ವ್ಯಕ್ತಿಯೊಡನೆ ಮಾಡಿಕೊಂಡಿರಬಹುದು. ಅದನ್ನು ಸಲ್ಲಿಸಬೇಕಾದ ಸಂದರ್ಭವು ಬಂದು ಒದಗಬಹುದು. ಹಿಂದೆ ಅವನು ಕಾರ್ಮಿಕನಾಗಿ ಇವನೇ ಕಾರ್ಮಿಕನಾಗಿ ಏನೋ ಕೆಲಸಗಳು ಮಾಡ್ತಾ ಇರ್ತಾರೆ. ಹಿಂದಿನ ಜನ್ಮದ ವ್ಯವಸ್ಥೆ ಏನಿತ್ತು ಹೇಗೆ ಅಂತಕ್ಕಂಥ ಅವರ ಒಂದು ಕಡೆ ಹುಟ್ಟೋ ರೀತಿಯಲ್ಲಿ ಮಾಡ್ತಾರೆ. ಆ ವ್ಯವಸ್ಥೆ ಏನಿದು, ಯಾಕೆ ಯಾವ ರೀತಿ ಆಗಿದೆ ಅಂತ ಗುರುಗಳಿಗೆ ಗೊತ್ತು. ಒಂದು ನಿದರ್ಶನ ಎದ್ದು ಕಾಣುವಂತಹ ನನ್ನ ಅನುಭವಕ್ಕೆ ಬಂದಿದೆ. ಬಿಟ್ಟು ಹೇಳ್ತಾರೆ, ಅದು ಸುಮಾರು 6,000 ವರ್ಷಗಳ ಹಿಂದೆ, ಸುಮಾರು 6,000 ವರ್ಷಗಳ ಹಿಂದೆ ಈಜಿಪ್ಟಿನಲ್ಲಿ ಹುಟ್ಟಿದ ಒಬ್ಬ ಮೇಲ್ದರ್ಜೆಯ ವ್ಯಕ್ತಿಯು ಗುಪ್ತ ವಿದ್ಯೆಯಲ್ಲಿ ಆಸಕ್ತಿ ವಹಿಸಿದಂತಹ ಒಬ್ಬ ಯುವಕನಿಗೆ ಒಂದು ಗುಪ್ತ ವಿದ್ಯಾ ಸಂಸ್ಥೆಗೆ ಶಿಫಾರಸು ಮಾಡಿ ಸೇರಿಸಿದನು. ಈಜಿಪ್ಟ್ ದೇಶದಲ್ಲಿ 6,000 ವರ್ಷಗಳ ಹಿಂದೆ ಒಬ್ಬ ಪಾಠಶಾಲೆಗೆ ಶಿಫಾರಸು ಮಾಡಿ ಅವರನ್ನ ಸೇರಿಸ್ತಾರೆ. ಯಾರು ನನ್ನಂತವ್ರು ಸೇರಿಸಿರೋದು ಈ ರೀತಿ ಇದೆ ಅಂತ ಅನ್ನೋದು ಸೇರಿಸಿದ್ರು.
ವಿದ್ಯಾಸಂಸ್ಥೆಗೆ ಶಿಫಾರಸು ಮಾಡಿ ಸೇರಿಸಿದನು. ಆ ಯುವಕ ವಿದ್ಯಾರ್ಥಿ ಗುಪ್ತ ವಿದ್ಯೆಯಲ್ಲಿ ಒಂದೇ ಸಮನಾಗಿ ಶ್ರದ್ಧೆ ವಹಿಸಿ ಕೆಲವೇ ಜನ್ಮಗಳಲ್ಲಿ ಜೀವನ್ಮುಕ್ತಿ ಪದವಿಯನ್ನು ಪಡೆಯುತ್ತಾರೆ. ಸೇರಿಸ್ತಾನಲ್ಲ ಆತನು ಕೆಲವೇ ಜನ್ಮಗಳಲ್ಲಿ, ಒಂದೇ ಸಲ ಅಲ್ಲ, ಆಮೇಲೂ ಕೆಲವು ಜನ್ಮಗಳನ್ನೆತ್ತಿ ಅವರು ಜೀವನ್ಮುಕ್ತರಾಗ್ತಾರೆ. ಆದರೆ ಅಂತಹ ದಿವ್ಯ ಸಂಸ್ಥೆಗೆ ಆತನನ್ನು ಸೇರಿಸಲು ಶಿಫಾರಸು ಮಾಡಿದ ವ್ಯಕ್ತಿಯು ಇನ್ನೂ ಸಂಸರಣ ಸಾಧಾರಣ ಅಂತಸ್ತಿನಲ್ಲೇ ಇರುತ್ತಾನೆ. ಸೇರಿಸ್ಬಿಟ್ಟ, ಆತನ ಜೀವನ್ಮುಕ್ತಿ ಆಗ್ಬಿಟ್ಟ. ಇವನು ಬುದ್ಧಿವಂತನಾವಾಗ ಸೇರಿಸಿದ, ಆತನ ಜೀವನ್ಮುಕ್ತನಾದ. ಇವನು ಇನ್ನೂ ಇಲ್ಲ, ಹೀಗೆ ಇದ್ದಾನೆ. ಆ ರೀತಿ ಸಿದ್ಧಿಯನ್ನು ಸಾಧಿಸಿದ ಮಹಾತ್ಮನ ತನಗೆ ಉಪಕಾರ ಮಾಡಿದಂತಹ ವ್ಯಕ್ತಿಯನ್ನು ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ಥಿಯಾಸಫಿ ಪ್ರಚಾರಕ್ಕಾಗಿ ವಿನಿಯೋಗ ಮಾಡಿಕೊಂಡ ಮೂಲಕ ತಮ್ಮ ಹಿಂದಿನ ಋಣವನ್ನು ತೀರಿಸುತ್ತಿದ್ದಾರೆ. ಇವರೇನು ಶಿಫಾರಸು ಮಾಡಿದ್ರು, ಉತ್ತಮವಾಗಿರ್ತಕ್ಕಂಥ ಕೆಲವು ಜನ್ಮಗಳಲ್ಲಿ ಜೀವನ್ಮುಕ್ತ ಆಗೋಗ್ಬಿಟ್ರು. ಆ ಜನ್ಮ ಆಗಿರತಕ್ಕಂಥವ್ರು ಅವರು ಋಣವನ್ನು ನನಗೆ ಸಪೋರ್ಟ್ ಮಾಡಿದ್ರೆ ಋಣವನ್ನು ತೀರಿಸಿಕೊಳ್ಳೋದಕ್ಕಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸೊಸೈಟಿ ಸ್ಥಾಪನೆ ಮಾಡಿ ಅದನ್ನು ಪ್ರಚಾರ ಮಾಡುವುದಕ್ಕಾಗಿ ಉತ್ತೇಜನ ಪಡ್ತಾ ಇದ್ದಾರೆ ಅಂತ. ಅವರು ಯಾರು ಗೊತ್ತಾ? ಇದು 6000 ವರ್ಷಗಳ ಹಿಂದೆ ಈಜಿಪ್ಟ್ ದೇಶದಲ್ಲೇ ಇವರಿದ್ರು, AP ಸೆನೆಟ್. ಇವಾಗ ನಮ್ಮ ಸೊಸೈಟಿ ಚೆನ್ನಾಗಿ ಅರ್ಥವಾಗ್ತಾ ಇದೆಲ್ಲ, AP ಸೆನೆಟ್. ಆಮೇಲೆ ಕುತುಮಿ ಮಹರ್ಷಿಗಳು, ಈಗ ನಮ್ಮ ಕುತುಮಿ ಮಹರ್ಷಿಗಳು ಜೀವನ್ಮುಕ್ತರಾಗಿದ್ದಾರೆ. ಕುತುಮಿ AP ಸೆನೆಟ್ ಒಬ್ಬ ಈಜಿಪ್ಟ್ ದೇಶದಲ್ಲಿ ಒಬ್ಬ ರಾಜನ ಹತ್ರ ಉತ್ತಮವಾಗಿರ್ತ ಕೆಲಸ ಮಾಡ್ತಾ ಇದ್ದಾಗ ಇನ್ನೊಬ್ಬ ಪಕ್ಕದ ರಾಜ್ಯದಲ್ಲಿ ಯಾರೋ ಇವರನ್ನ AP ಸೆನೆಟ್ ಇರ್ತಾನೆ. AP ಸೆನೆಟ್ನವರು ದರ್ಬಾರು ಆ ರಾಜನ ಚೆನ್ನಾಗಿತ್ತು, ಅವರನ್ನ ಸೋಲಿಸ್ತಾರೆ. ಯಾರನ್ನ? AP ಸೆನೆಟ್ ಇರ್ತಾರಲ್ಲ, ಅವ್ರನ್ನ ಸೋಲಿಸ್ತಾರೆ. ಸೋಲಿಸಿದಾಗ ಏನಾಗುತ್ತೆಪ್ಪ ಅಂತಂದ್ರೆ, ಕೈದಿಗಳನ್ನ ಹೇಳ್ಕೊಂಡು ಬಂದು ಗುಲಾಮಿರಿಯ ಕೆಲಸಗಳು ಮಾಡಿಸ್ತಾ ಇರ್ತಾರೆ. AP ಸೆನೆಟ್ ನೋಡ್ತಾರೆ, ಅವರ ವರ್ಚಸ್ಸು ಮುಖ ಇದ್ದಿದ್ ನೋಡ್ಕೊಂಡು ಅವ್ರನ್ನ ಬಿಡಿಸಿ ಅಲ್ಲಿ ಪಕ್ಕದಲ್ಲಿ ಯಾವ್ದೋ ಒಂದು ದೇವಸ್ಥಾನ, ಯಾವ್ದೋ ಒಂದು ಶಾಲೆ ಇದ್ರೆ ಅವ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಶಾಲೆಯಲ್ಲಿ ಸೇರಿಸ್ತಾನೆ. ಕೈದಿಯಾಗಿ ಬಿಡಿಸ್ಬಿಟ್ಟ, ಯಾಕಂದ್ರೆ ಅಧಿಕಾರ ಇದ್ದಾನೆ, ಬಿಡಿಸ್ಬಿಟ್ಟು ಅದ್ರಲ್ಲಿ ಸೇರಿಸಿದಾಗ ಆತನು ಬುದ್ಧಿವಂತನು, ಚೆನ್ನಾಗಿ ಉತ್ತಮವಾಗಿ ಬೆಳವಣಿಗೆ ಆಗಿ ಕೆಲವೇ ಜನ್ಮಗಳಲ್ಲಿ ಜೀವನ್ಮುಕ್ತನಾದನಂತ. AP ಸೆನೆಟ್ ಈಗಲೂ ಇಲ್ಲ. ಆದ್ದರಿಂದ ಅವರು ಆ ಕುತುಮ ಮಹರ್ಷಿಗಳು ಆಗ ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ನಮ್ಗೆ ಈಗ AP ಸೆನೆಟ್ ಇದರಲ್ಲೇ ಇದ್ದಾರೆ. ಈಗ ನಮ್ಮ ಈ ಸೊಸೈಟಿಯಲ್ಲೇ ಬೇರೆ ಕಡೆ ಅವರನ್ನು ಪ್ರಚಾರ ಮಾಡೋದಕ್ಕಾಗಿ ಅವ್ರಿಗೆ ಕೃತಜ್ಞತೆ. ಯಾಕಂದ್ರೆ ಆತನ ಬಿಟ್ಟು, ಕೈದಿಯಾಗಿರ್ತಕ್ಕಂಥ ಬಿಟ್ಟು ಬೇರೆ ಸಂಸ್ಥೆಯಲ್ಲಿ ಸೇರಿಸಿದನಲ್ಲ. ಬಂತೀಗ ಅದೇ ನಾವು ಗೊತ್ತಾಗಿರ್ತದೆ ನಂತರ ಬಂತು. ಈಗ ಸಿನೆಟ್ ಆ ಸಪೋರ್ಟ್ ಮಾಡಿದ್ದಕ್ಕಾಗಿ ಅವ್ರು ನೋಡು, ಯಾಕಾದ್ರೆ ಆ ಉಪಕಾರ ಮಾಡಿರ್ತಕ್ಕಂಥವರಿಗೆ ಅವ್ರ ಮೇಲೆ ಇಟ್ಟು ಇಂತಹ ಕಡೆ ಸಮಸ್ಯೆಯನ್ನು ಮಾಡಿ ಅವ್ರ ಅಭಿವೃದ್ಧಿ ಆಗ್ಬೇಕಂತ ಈವಾಗ್ಲೂ ಅವ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈಜಿಪ್ಟ್ 6000 ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ AP ಸೆನೆಟ್ ಮತ್ತು ಯಾರ ಕುತುಮಿ ಮಹರ್ಷಿ. ಈ ರೀತಿ ನಮ್ಮ ವ್ಯವಸ್ಥೆ ಈ ರೀತಿ ಇದೆ. ಇವೆಲ್ಲವನ್ನು ಯೋಗಿ ಲೆಡ್ ಬಿಟ್ಟರು ಇವೆಲ್ಲ ನೋಡಿದ್ದಾರೆ, ಅದರಿಂದ ಇದರಲ್ಲಿ ಬರೆದ್ರು ಅವ್ರು. ಯಾಕಂದ್ರೆ ಇಂಥ ಹೆಸರೇನು ಬರೀಲಿಲ್ಲ. ನಾವು ಬೇರೆ ಪುಸ್ತಕಗಳು ಓದಿದಾಗ ಯಾರು ಏನೋ, ಅದಕ್ಕೆ ಒಂದು ಪುಸ್ತಕ ಬಿಟ್ಟು 10 ಪುಸ್ತಕಗಳನ್ನು ಓದುತ್ತಾ ಇದ್ದರೆ ನಮಗೂ ಜ್ಞಾನ ಬರುತ್ತೆ, ಇಲ್ಲದಿದ್ರೆ ಬರುತ್ತೆ. ಅಂತಹ ನಿದರ್ಶನಗಳು ಹೇರಳವಾಗಿ ದೊರೆಯುತ್ತವೆ. ನಮ್ಗಿದೊಂದು ಹೇಳಿದ್ರು, ಇನ್ನ ಒಂದು ನಿದರ್ಶನ ಕೊಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ನಾನು ಇವಾಗ ಹೇಳಿದ್ದು ಜಾಸ್ತಿ ಜನರು ಗೊತ್ತಿರಲ್ಲ, ಇದು ಎಲ್ಲರಿಗೂ ಗೊತ್ತು. ಏನ್ ನಿದರ್ಶನ ಅಂತಂದ್ರೆ, ಬಹು ದೀರ್ಘಕಾಲದ ಹಿಂದೆ ಈ ಥಿಯಾಸಫಿ ಸಮಾಜದ ಸ್ಥಾಪಕರಲ್ಲೊಬ್ಬರಾದ ಕರ್ನಲ್ ಆಲ್ಕಾಟ್ ರವರು ಮೌರ್ಯ ಮಹಾತ್ಮರು ಬಹುಕಾಲದ ಹಿಂದೆ ಅಟ್ಲಾಂಟಿಸ್ ಎಂಬ ಖಂಡದಲ್ಲಿ ರಾಜರಾಗಿದ್ದಾಗ ಅವರ ಮಗನಾಗಿ ಹುಟ್ಟಿದ ಮಹಾತ್ಮ ಸಂಸ್ಥೆಯ ಜೊತೆಯ ಸ್ಥಾಪಕರಾದ ಮೇಡಮ್ ಬ್ಲಾವಟ್ಸ್ಕಿ ಅವರು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಉಳಿಸಿದನು. ಇದು ಗೊತ್ತಿದೆ ಎಲ್ಲರಿಗೂ. ಅಟ್ಲಾಂಟಿಸ್ದಾಗ ನಮ್ಮ ಸಂಸ್ಥೆ ಸ್ಥಾಪಕರಾರೋ ಮೇಡಮ್ ಬ್ಲಾವಟ್ಸ್ಕಿ ಅವರು ಆ ರಾಜನ ಮಗನಾಗಿ ಹುಟ್ಟಿದಾಗ ಬೇರೆಯವರ ಶತ್ರುಗಳು ಬಂದು ಅಪಹರಣ ಮಾಡಿ ಸಾಯಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಆವಾಗ ಯಾರಪ್ಪ ಅಂತಂದರೆ ನಮ್ಮ ಆಲ್ಕಾಟ್ ಇದರಲ್ಲ, ಅವರು ರಕ್ಷಣೆ ಮಾಡ್ತಾರೆ ಪ್ರಾಣವನ್ನು. ಆಗ ರಕ್ಷಣೆ ಮಾಡಿದ್ದಕ್ಕಾಗಿ ಆಗ ಹೇಳ್ತಾರೆ,
ಆತನ ಸತ್ತೋಗ್ತಾನೆ. ಆಗ ನಿಮ್ಮದು ನಮ್ಮದು ಸಂಬಂಧ ಏನ್ ಬೇಕು ಅಂತ ಕೇಳಿದ ರಾಜ ಕೇಳಿದಾಗ, ನನ್ನ ಮಗನ ಉಳಿಸಿದ್ಯಾ, ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ, ನಮ್ಮ ಜೀವನ ಪರ್ಯಂತ ನೀವು ನಾವು ಒಂದೇ ರೀತಿ ಹುಟ್ಟುವ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ಕೊಡೆ ಹುಟ್ಟುವ ರೀತಿ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ, ಆವಾಗಿನಿಂದ ಅವ್ರೊಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಹುಟ್ಟದಾಗ್ಲೆಲ್ಲ ಈ ರೀತಿ ಸಪೋರ್ಟ್ ಮಾಡಿ ಬರ್ತಾರೆ. ಹಿಂದಿನಿಂದ ಈ ರೀತಿ ಬರ್ತಾ ಇದೆ. ಇದು ನಮ್ಮ ಸೊಸೈಟಿ ಇರತಕ್ಕಂತ ಒಂದು ನಿದರ್ಶನಗಳು. ಸಂಸ್ಥೆಯ ಜೊತೆ ಸ್ಥಾಪಕರಾದ ಮೇಡಮ್ ಬ್ಲಾವಟ್ಸ್ಕಿ ಅವರ ಪ್ರಾಣವನ್ನು ತಮ್ಮ ಪ್ರಾಣವನ್ನು ಕೊಡುವುದರ ಮೂಲಕ ಉಳಿಸಿದರು. ಈ ಕಾರ್ಮಿಕ ಋಣವು ಈ 3 ಜನರ ಪರಸ್ಪರ ಅನ್ಯೋನ್ಯ ಸಂಬಂಧ ಉಂಟು ಮಾಡಿದೆ. 3 ಜನರ ಅನ್ಯೋನ್ಯ ಸಂಬಂಧ ಉಂಟು ಮಾಡದೆ ರಾಜ, ಮಗ, ಇವ್ರು 3 ಪರಸ್ಪರ ಯಾವಾಗ್ಲೂ ಹುಟ್ಟಿದ್ರು ಒಂದು ರೀತಿಯಲ್ಲಿ ಒಂದೇ ಕಡೆ ಹುಟ್ಟುವ ರೀತಿಯಲ್ಲೇ ಕರ್ಮದೇವದನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಸನ್ನಿವೇಶದಲ್ಲಿ ಮೈತ್ರೇಯ ಪ್ರಭುಗಳ ಹಿಂದಿನ ಜನ್ಮ ಒಂದರಲ್ಲೇ, ಮೈತ್ರೇಯ ಮಹರ್ಷಿಗಳು ಹಿಂದಿನ ಒಂದು ಜನ್ಮದಲ್ಲಿ ಈಚೆಗೆ ದೀಕ್ಷೆಯನ್ನು ಪಡೆದುಕೊಂಡ ಜೀವಾತ್ಮನೊಬ್ಬನು ಅವರ ಪ್ರಾಣವನ್ನು ಉಳಿಸಿದನು. ಇದು ಯಾವ ಪುಸ್ತಕದಲ್ಲೂ ಗೊತ್ತಿಲ್ಲ. ಮೈತ್ರೇಯ ಮಹರ್ಷಿಗಳನ್ನು ನೋಡಿದೆ. ಇನ್ನೊಂದು, ಮೈತ್ರೇಯ ಪ್ರಭುಗಳ ಹಿಂದಿನ ಜನ್ಮ ಒಂದರಲ್ಲಿ ಈಚೆಗೆ ದೀಕ್ಷೆಯನ್ನು ತೆಗೆದುಕೊಂಡ ಜೀವಾತ್ಮನೊಬ್ಬನು ಅವರ ಪ್ರಾಣವನ್ನು ಉಳಿಸಿದನು. ಇದು ನಿಜನೋ ಸುಳ್ಳೇನೋ? ಕೃಷ್ಣಮೂರ್ತಿ ಇದ್ರಲ್ಲ, ಅವರೇ ಇರಬಹುದು ಅಂತ ಅನ್ಸುತ್ತೆ. ಎಲ್ಲೂ ನಿಘಂಟಲ್ಲಿ ಸಿಕ್ಲಿಲ್ಲ. ನಾನು ಮೊದಲು ಹೇಳಿದ್ನಲ್ಲ, ಇವೆರಡಕ್ಕೂ ನಿಘಂಟಗಳು ಸಿಕ್ಕಿತು. ಇವೆಲ್ಲವೂ ಕಾರ್ಮಿಕ ಋಣಗಳೇ. ಇವುಗಳನ್ನು ತೀರಿಸಲೇಬೇಕು. ಹಾಗೆ ನಾವು ಕೂಡ ಈಗ ಗುರುಗಳಾಗಿರುವವರೆಗೆ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಸೇವೆ ಸಲ್ಲಿಸಿರಬೇಕು. ನಾವು ಇವಾಗ ಒಬ್ಬರಿಗೊಬ್ಬರು ಇಲ್ಲಿ ಸೇರಿಸಬೇಕಾದ್ರೆ ಸೊಸೈಟಿಲಿ ಮೆಂಬರ್ಗಳಾಗಬೇಕು, ಒಬ್ಬರೊಬ್ಬರು ಒಂದೊಂದು ಅಧಿಕಾರ, ಈ ಕೆಲಸ ಮಾಡಬೇಕು ಅಂತಂದ್ರೆ ಹಿಂದಿನ ಜನ್ಮದ ಯಾವುದೋ ಒಂದು ಋಣಾಣ ಬಂಧ. ಆ ಋಣಾಣ ಬಂಧ ಇರುವುದರಿಂದಲೇ ನಾವು ಒಟ್ಟಿಗೆ ಒಂದು ಕಡೆ ಸೇರ್ತಾ ಇದ್ದೀವಿ. ಇದಕ್ಕೆ ಅಕ್ಷರಶಃ ನಿಜ. ಅವರ ಶಿಷ್ಯರಾಗುವಂತಹ ಸುಯೋಗವನ್ನು ಪಡೆಯಬಹುದು. ಹೀಗೆ ಗುಪ್ತ ವಿದ್ಯೆಯಲ್ಲಿ ಆಸಕ್ತಿ ಉಳ್ಳಂತವರು ಪರಸ್ಪರ ಸಂಬಂಧದಲ್ಲಿ ಜನ್ಮವೆತ್ತುವ ಅವಕಾಶವಿರುತ್ತದೆ. ಕರ್ಮದೇವತೆಗಳು ನಿನ್ನ ಕರ್ಮ ತೀರುವುದಕ್ಕಾಗಿ, ಮುಂದೆ ಅಭಿವೃದ್ಧಿ ಹೊಂದುವುದಕ್ಕಾಗಿ ಸನ್ನಿವೇಶಗಳನ್ನು ಒದಗಿಸಿಕೊಟ್ಟು ಅಂತ ಕಡೆ ಹುಟ್ಟುವ ರೀತಿಯಲ್ಲಿ ಕರ್ಮದೇವತೆಗಳು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಹಿಂದಿನ ಋಣಾಣ ಬಂಧ ಇರಬೇಕು. ವಿದ್ಯೆಯಲ್ಲಿ ಆಸಕ್ತಿ ಉಳ್ಳಂತವರು ಪರಸ್ಪರ ಸಂಬಂಧದಲ್ಲಿ ಜನ್ಮವೆತ್ತುವ ಅವಕಾಶವಿರುತ್ತದೆ. ಹಿಂದೆ ಸ್ನೇಹಿತರು, ಸಹಪಾಠಿಗಳು ಆಗಿದ್ದವರು, ಅದರಲ್ಲಿ ಕೆಲವರು ತ್ವರಿತವಾದ ಪ್ರಗತಿಯನ್ನು ಸಾಧಿಸಿ, ಒಬ್ಬರಿಗೊಬ್ಬರು ಹಿಂದಿನಿಂದಾನೇ ಪರಿಚಯ ವ್ಯವಸ್ಥೆ ಇದೆ ನಮಗೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳುವುದರಿಂದ ವಿದ್ಯೆ ಇವ್ನು ಗೊತ್ತಿರ್ತಕ್ಕಂಥದ್ದು ಅವ್ರಿಗೆ ಹೇಳೋದು, ಅವ್ರಿಗೆ ಗೊತ್ತಿರ್ತಕ್ಕಂಥ ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು, ಆ ಸಂಸ್ಥೆಯಲ್ಲಿ ಅಂತ ಜನರೇ ಒಂದು ಕಡೆ ಸೇರಿದಾಗ ಆ ಸಂಸ್ಥೆಯನ್ನು ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಪಡಿಸ್ತೀವಿ. ಆ ಸಂಸ್ಥೆ ಬಿದ್ದೋಗ್ಬೇಕಂದ್ರೆ ನಿನಗೋ ನನಗೋ ಹಿಂದಿನ ಜನ್ಮದಿಂದನೇ ವೈರತ್ವ ಇದ್ದರೆ ಆ ವೈರತ್ವವನ್ನೇ ನಾವು ಇಲ್ಲಿ ತಂದು ಮಾಡಿದಾಗ, ನೀನ್ ಮಾಡಿದ್ದಕ್ಕೆ ನಾನು ಎಲ್ಲಾನಲ್ಲ, ನಾನು ಮಾಡಿದ್ದಕ್ಕೆ ಅವನೇ ಮಾಡ್ಕೊಳ್ಳಿ ಬಿಡೋ ನನಗೆ ಯಾಕೆ ಅಂತ ನಾವು ಸುಮ್ಮನೆ ಇರ್ತೀವಿ. ಈ ರೀತಿ ಈ ಸನ್ನಿವೇಶ ಇವಾಗಲೆಲ್ಲ ಕಡೆ ಒದಗಿ ಬಂದಿದೆ. ಸತ್ಸಂಗಗಳೆಲ್ಲ ಮುಚ್ಚೋತ್ತಾಗಿದೆ. ಕಾರಣ ಇದನ್ನು ನಾವು ಅಲಗಡಿಸಂಗಿಲ್ಲ. ಯಾಕಂದ್ರೆ ಬರತಕ್ಕಂತಹದ್ದು ಮುಂದೆ ಕಲಿಯುಗ ಮುಗಿದ ಮೇಲೆ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅನ್ಯೋನ್ಯಗಳೆಲ್ಲ ಮಾಡಬಾರದ ಕೆಲಸಗಳನ್ನ ಹೆಚ್ಚಾಗಿ ಆದ್ರೇನೆ ಆ ಕಲಿಪುರುಷನ ಬರತಕ್ಕಂಥ ಆಹ್ವಾನ ಮಾಡೋದಂತೆ. ನಾವು ಎಲ್ಲ ಇದರಲ್ಲಿ ಮೊನ್ನೆ ಓದಿದೆ ನಾವು. ಈಗ ಈ ರೀತಿಯ ಸಮಾಜ ಕೆಟ್ಟೋಗ್ತಿರೋದಕ್ಕೆ ಕಾರಣವೇನು ಅಂತಂದ್ರೆ, ಆ ಕಲಿಪುರುಷನನ್ನು ಆಹ್ವಾನ ಮಾಡಬೇಕಾದ್ರೆ ಇಲ್ಲಿ ಮಾಡಬಾರದ ವ್ಯವಸ್ಥೆ ಅವ್ಯವಹಾರಗಳೆಲ್ಲ ನಡೆದ್ರೇನೆ ಅಂತ ಅವ್ರು ಬರೋದು, ಇಲ್ದಿದ್ರೆ ಬರಲ್ಲ. ಸಾಧಾರಣವಾಗಿ ದೇವತೆಗಳಿಗೂ ನಮ್ಮ ತಾಯಿ ನಮ್ಮ ಮೇಲೆ ಎಷ್ಟು ಕರುಣೆ ಇರ್ತೋ, ಮಗನಾಗಿರ್ತಕ್ಕಂಥ ಅದನ್ನು ಎಷ್ಟು ತಪ್ಪುಗಳು ಮಾಡಿದ್ರು ಅವನ್ನ ದಂಡಿಸಿ ಉತ್ತಮಪಡಿಸಬೇಕು ಅಂತ ಅವನ್ನ ಶಿಕ್ಷೆ ಕೊಡಲ್ಲ ತಾಯಿ. ಹಾಗೆ ಆ ಮಹಾತ್ಮರು ಹುಟ್ಟಿ ನಮ್ಮಂತವರಿಗೆ ಶಿಕ್ಷೆ ಕೊಡಬೇಕಾದ್ರೆ ಸಾಧಾರಣವಾಗಿ ಬರಲ್ಲ. ಅವರು ಮಿತಿ ಮೀರಿದಾಗಿ ನೀನು ಆಗಲ್ಲಪ್ಪ ಅಂತ ಹೇಳಿದಾಗ ಅವನು ಬರೋದು. ಆ ಕಲಿಪುರುಷನ ಆಹ್ವಾನ ಮಾಡುವುದಕ್ಕಾಗಿ ಅಂತ ಸಂಬಂಧಪಟ್ಟಿರ್ತಕ್ಕಂಥವರೆಲ್ಲರನ್ನು ಒಟ್ಟುಗೂಡಿಸಿ ಇದ್ದಾರೆ. ಮಾಡಬಾರದ ಕೆಲಸಗಳು ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಅವ್ಯವಹಾರಗಳು, ಆಮೇಲೆ ಸಮಾಜದಲ್ಲಿ ಆಗಬಾರದಂತ ಕೆಲಸಗಳು ಆಗುತ್ತೆ. ಆವಾಗ ಅವರು ಬರುವುದಕ್ಕೆ ಈಗ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅಂತಂದ್ರು. ಸ್ವಾಗತ ಅಂತಂದ್ರೆ ಕೆಟ್ಟ ಕೆಲಸಗಳು ಮಾಡಿದ್ರೇನೆ ಅವ್ರು ಬರೋದ್ರಿಂದ ಬರಲ್ಲ. ಅದಕ್ಕಾಗೇನೋ ನಾವು ಕರ್ಮ ದೇವತೆಗಳು ಒಬ್ಬರಿಗೊಬ್ರು ಆಗದೆ ಇರ್ತಕ್ಕಂಥವ್ರು ಸೊಸೈಟಿಗಳಲ್ಲಿ ಸೇರ್ಕೊಂಡು, ಅಲ್ಲೆಲ್ಲಿ ಸೇರ್ಕೊಂಡು, ಸರ್ಕಾರದಲ್ಲಿ ಇದು ಎಲ್ಲಾ ಕಡೆ ಕೆಟ್ಟೋಗ್ತಾ ಇದೆಯಾ ಹೊರತು ಉತ್ತಮ ರೀತಿಯಲ್ಲಿ ಆಗ್ತಾನೆ ಇಲ್ಲ. ಇದಕ್ಕೆ ಕಾರಣ ಅಂತ ಒಬ್ರು ಇದು ಹೇಳಿದ್ರು.
ಆಗ ಅವರ ಶಿಷ್ಯರಾದ ಕರ್ಮ ಸಂಬಂಧ ಪಡೆಯುವ ಅವಕಾಶವಿರುತ್ತದೆ. ಅವಾಗ ಕರ್ಮ ಸಂಬಂಧ ಆ ರೀತಿ ಅಭಿವೃದ್ಧಿ ಹೊಂದಿದ್ರು ಸೊಸೈಟಿ ಸ್ಥಾಪನೆ ಆದಾಗ. ಆಗ ಕೆಲವೇ 60-70 ವರ್ಷದಲ್ಲಿ 4 ಜನರು ಜೀವನ ಮುಕ್ತರಾದರು ಅವಾಗ. ಇವಾಗ ಎಲ್ಲಾ ಕಡೆನೂ ಎಲ್ಲಾ ಸೊಸೈಟಿಗಳಲ್ಲೂ ಅಡಿಯಾರ್ನಲ್ಲೂ ಮತ್ತೊಂದು ಕಡೆನೂ ಎಲ್ಲ ವಾದ ವಿವಾದಗಳಲ್ಲೇ ನಡೀತಾ ಇದೆ ಹೊರತು ನಮ್ಮ ನಿಯಮದಂತೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಅಂದ್ರೆ ಈ ಕರ್ಮ ದೇವತೆಗಳು ಆ ರೀತಿ ಆಗಬೇಕಾಗಿದೆ, ಆದ್ರಿಂದ ಅಂತವರನ್ನೇ ಹುಟ್ಟಿಸಿ ಒಂದ್ ಕಡೆ ಸೇರುವ ರೀತಿಯಲ್ಲಿ ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಅವ್ರು ನಮ್ಮ ಇವ್ರು ಯಾರೋ ವೇದಾಂತಿ ಹೇಳಿದ್ರು, ಅದಕ್ಕಾಗಿ ಈ ರೀತಿ ಕೆಟ್ಟ ಕೆಲಸಗಳೆಲ್ಲ ಆಗ್ತಾ ಇರುವುದು, ಭೂಮಿ ವಿಕೋಪವಾಗ್ತಾ ಇರುವುದು, ಇವೆಲ್ಲ ಆಗ್ತಾ ಇರೋದು ಇದಕ್ಕಾಗಿ. ಇನ್ನೂ ಜಾಸ್ತಿ ಆಗುತ್ತೆ ವರ್ಷಕ್ಕೂ ಅಂತ ಹೇಳ್ತಾರೆ. 65 ವರ್ಷ ಚೌಕದಲ್ಲಿ ಸತ್ಸಂಗ, 23 ಜನ ಬರೋದ, 15 ದಿವಸ ನಾನು ಕಸ ಗುಡಿಸಿ ದೀಪ ಬೆಳೆಸಿ ಕೂತ್ಕೊಳ್ಳೋದು, ಯಾರು ಬರಲ್ಲ. ಬರ್ರಯ್ಯ ಅವಾಗ ನೋಡಿ, ಅವಾಗ ಅಷ್ಟು ಜನ ಬರ್ತಾ ಇದ್ದಿಲ್ಲ. ಆ ಕಾಲದಲ್ಲೇ 4 ಜನ ಜೀವನ ಮುಕ್ತರಾಗಿರುವುದು. ಏನಪ್ಪ ಇಷ್ಟು ವರ್ಷಗಳ ಗುರು ಸೇವೆ ಮಾಡಿ ಒಬ್ಬನಾದ್ರೂ ಬೇಡ ಭಕ್ತರು ಈ ಕೊರೋನಾ ಮುಂಚೆ. ಗುರುಗಳ ಗಮನಕ್ಕೆ ಪಾತ್ರರಾಗುವುದಕ್ಕೆ ಅನೇಕ ಮಾರ್ಗಗಳಿವೆ. ಗುಪ್ತ ವಿದ್ಯಾ ಮಾರ್ಗದಲ್ಲಿ ಮುಂದುವರಿಯುವಂತಹ ಹಿರಿಯರ ಸತ್ಸಂಗದ ಮೂಲಕವಾಗಲಿ, ಆಳವಾದ ವಿಚಾರ ಪ್ರವೃತ್ತಿಯಿಂದಾಗಲಿ, ಭಕ್ತಿ ಅಥವಾ ಸೇವಾ ಮಾರ್ಗಗಳ ಮೂಲಕವಾಗಲಿ ಜನರು ಯೋಗ ಪಥದ ದ್ವಾರವನ್ನು ಪ್ರವೇಶಿಸುತ್ತಾರೆ. ನೋಡು, ಆ ಉತ್ತಮವಾಗಿರ್ತಕ್ಕಂಥ ಜನರನ್ನ ಉತ್ತಮಪಡಿಸಬೇಕಾದ್ರೆ ಏನೇನು ಮಾರ್ಗಗಳಿವೆ ಅಂತ ಅನ್ನೋದನ್ನ ನೀನು ತಿಳಿಸ್ತಾರೆ. ಆ ಮಾರ್ಗಗಳನ್ನು ನಾವು ಅನುಸರಿಸಿಕೊಂಡು ಅದರಂತೆ ನಾವು ಜೀವನ ನಡೆಸಬೇಕು, ಬೇರೆಯವರಿಗೆ ಉತ್ತೇಜನ ಕೊಡಬೇಕು. ಯಾವ್ಯಾವುದೋ ಇದನ್ನ ನಂತರ ಹೇಳ್ತೇನೆ. ಗುರುಗಳ ಗಮನಕ್ಕೆ ಪಾತ್ರರಾಗುವುದಕ್ಕೆ ಅನೇಕ ಮಾರ್ಗಗಳಿವೆ. ಗುಪ್ತ ವಿದ್ಯಾ ಮಾರ್ಗದಲ್ಲಿ ಮುಂದುವರೆದಿರುವಂತಹ ಹಿರಿಯರ ಸತ್ಸಂಗದ ಮೂಲಕ ಆಗಲಿ, ಆಳವಾದ ವಿಚಾರ ಪ್ರವೃತ್ತಿಯಿಂದ ಆಗಲಿ, ವಿಚಾರವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ, ಇವಾಗ ನಾವು ದಿನಕ್ಕೆ 2 ಪೇಜ್ ಆಳವಾಗಿ ಅಧ್ಯಯನ ಮಾಡ್ತಾ ಇಲ್ವಾ, ಇದು ಹೀಗೆ ಇದು ಹಾಗೆ ನಮ್ಮ ಉದಾಹರಣೆಗೆ ಸೇರ್ಕೊಂಡು ಆ ರೀತಿ ಆಳವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸುವುದರ ಮುಖಾಂತರ ಭಕ್ತಿ ಅಥವಾ ಸೇವಾ ಮಾರ್ಗಗಳ ಮೂಲಕ ಭಕ್ತಿ ಇರಬೇಕು. ದಯೆ, ಧರ್ಮ, ಭಕ್ತಿ ಅಂತಕ್ಕಂಥದ್ದು, ಭಕ್ತಿ ಅವರನ್ನು ಹುಟ್ಟಿಸುವ ರೀತಿಯಲ್ಲಿ ಕೆರಳಿಸ್ಬೇಕು. ನಮ್ಮ ಭಾರತ ಸಮಾಜ ಪೂಜೆ ಇಟ್ಟಿರ್ತಕ್ಕಂಥದ್ದು ಭಕ್ತಿ ಬರಬೇಕಂತಲೇನು ಇಟ್ಟಿರೋದು. ನೋಡಿ, ಎಂಥವನಾದ್ರೂ ಆ ಸಂದರ್ಭದಲ್ಲಿ ಆ ಮಂತ್ರಗಳನ್ನು ಹೇಳ್ತಾ ಇರುವಾಗ, ಶಿಸ್ತನ್ನ ಪಾಲನೆ ಮಾಡ್ತಾ ಇರುವಾಗ ಒಂದಲ್ಲ ಒಂದ್ಸಲ ಅವನ ಮೈಯೆಲ್ಲ ಪುಲಕಿತವಾಗುತ್ತೆ, ಪರಿವರ್ತನೆ ಆಗೋದಕ್ಕೆ. ಮಹಾತ್ಮರವೆಲ್ಲ ಇಟ್ಟಿರೋದು ಅದಕ್ಕಾಗಿ. ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗ ಮಾಡ್ಕೊಂಡು ಸಮಯ ಪಾಲನೆ, ಶಿಸ್ತು ಈ ರೀತಿ ಹೇಳುತ್ತೆ, ಈ ರೀತಿ ಮಾಡಿ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮಾರ್ಗದರ್ಶನ ಮುಖ್ಯ ಅವರಿಗೆ. ಅವ್ರು ಬಂದಿದ್ರಲ್ಲೇ ಬಂದು ಹೋದ್ರಂದ್ರೆ ಹೋಗಲಿ, ಕ್ಯಾರೆ ಅಂತ ಹೇಳಿದ್ರೆ ಅದು ಇನ್ನೂ ಕೆಟ್ಟೋಗುತ್ತೆ ಅಷ್ಟೇ. ಅವ್ನು ಕೆಟ್ಟೋಗೋದಕ್ಕೆ ನಾವು ಮಾರ್ಗದರ್ಶನ ನೀಡಬಾರದು. ನಾವು ಗೊತ್ತಿದ್ರಲ್ಲೇ ನಮ್ಮನ್ನು ಬೈಕೊಂಡ್ರೂ ಚಿಂತೆ ಇಲ್ಲ. ನಿಯಮ ದೈವ ಯೋಜನೆ ಏನಿದೆಯೇ ಅದಕ್ಕೆ ಸಹಕಾರ ಕೊಡೋದಕ್ಕಾಗಿ ರೇಗಾಡಿದರೂ ಚಿಂತೆ ಇಲ್ಲ, ತಿದ್ದಬೇಕು. ಜನರನ್ನು ಯೋಗ್ಯ ಪಥ ದ್ವಾರವನ್ನ ಪ್ರವೇಶಿಸುತ್ತಾರೆ. ಇವೆಲ್ಲವೂ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿವಿಧ ಶಾಖೆಗಳು. ಇವೆಲ್ಲ ಲೋಕ ಕಲ್ಯಾಣವಾಗಬೇಕಾದ್ರೆ ವಿವಿಧ ಶಾಖೆಗಳು. ಶಾಖೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬನ ಒಬ್ಬರಲ್ಲಿ ಭಕ್ತಿ ಇರುತ್ತೆ, ಒಬ್ಬನಲ್ಲಿ ಸೇವೆ ಮಾಡ್ಬೇಕಂತ ಇರ್ತಾನೆ, ಒಬ್ಬನ ವಿಷಯವನ್ನ ತಿಳಿಸಬೇಕು. ಈ ರೀತಿ ಒಬ್ಬೊಬ್ಬರು ಅವ್ರನ್ನಲ್ಲಿ ಈಗ ಅವನು ಕರ್ತವ್ಯ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಸ್ವಚ್ಛವಾಗಿರ್ತಕ್ಕಂಥ ವಾತಾವರಣ ಇಟ್ಟರಾಗ ಅದಕ್ಕಿಂತ ಪುಣ್ಯದ ಕೆಲಸ ಇದೆಯಾ? ಸ್ಟೇಜ್ಗೆ ಹೋಗ್ಬಿಟ್ಟು ಭಾಷಣ ಮಾಡಿದ್ರೆ ಅಣ್ಣ ಉತ್ತಮ. ಆ ಭಾಷಣ ಯಾವ್ದೋ 4 ಪುಸ್ತಕಗಳು ಓದ್ಕೊಂಡು ಇದು ನೋಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡಿಬಿಡ್ಬೋದು. ನಿನ್ನೆಲ್ಲ ಅವ್ಯವಹಾರ ಗುಣಗಳು ಬೇರೆ ಏನಿಲ್ಲದೆ ಅದು ನೀನು ಮಾತನಾಡ್ತಕ್ಕಂಥ ಮಾತುಗಳು ಅವ್ರ ಮೇಲೆ ಬೀಳುವುದೇ ಇಲ್ಲ. ಒಂದು ಶಾಲೆ ಸ್ವಚ್ಛ ಮಾಡುವುದು, ದೇವಸ್ಥಾನ ಸ್ವಚ್ಛ ಮಾಡೋದು ಎರಡೂ ಒಂದೇ. ಸಂಸ್ಥೆ ಯಾವತ್ತು ಸ್ವಚ್ಛವಾಗಿರಬೇಕೋ, ನಾನು ಅದಕ್ಕೆ ಬಡ್ಕೊಳ್ಳೋದು. ದೇವ್ರು ಭಾರತ ಸಮಾಜ ಪೂಜೆ ಮಾಡ್ತೀರಾ, ಮಾರನೇ ದಿವಸ ಅವತ್ತು ಸಾಯಂಕಾಲ ಪೂರ್ಣವಾಗಿ ತೆಗಿಬೇಕು. ಅದು ಬಾಡೋದ್ರೆ ಅದರ ಒಳಗಡೆಗೆ ಅಟ್ರಾಕ್ಷನ್ ಗುಣಗಳು ಸೇರಲ್ಲ, ಅದನ್ನ ರಿಮೂವ್ ಮಾಡ್ತಕ್ಕಂಥ ಗುಣಗಳು ಸೇರ್ಕೊಳ್ಳುತ್ತೆ. ಆದ್ರಿಂದ ತೆಗೆದು ಬಿಡ್ಬೇಕು, ಇರಬಾರ್ದು. ನಾವು ಮಾಡುವಾಗ ಆಸಕ್ತಿ ಕೆರಳಿಸ್ತಾರೆ, ಅದನ್ನ ನಂತರ ರಿಮೂವ್ ಮಾಡ್ತಕ್ಕಂಥದಕ್ಕೆ ಯಾವನಿಗೂ ಆಸಕ್ತಿ ಸೇರದೇ ಇಲ್ಲ. ತೋರಿಸಲ್ಲ 2-3 ದಿವಸ 3-4 ದಿವಸ ಆ ಬಾವುಟ ಆರಿಸಿದ್ರು ಯಾವ್ದು ನಮ್ಮ ಇದರದು. 2 ದಿವಸ ನೋಡಿದ್ರೆ ಹಂಗೆ ಇದೆ, 3 ದಿವಸ ನೋಡಿದ್ರೆ 8 ದಿವಸ ಆದ್ರೂ ಹಂಗೆ ಇದೆ. ಯಾತಕ್ಕಂತ ಕೆಲಸಗಳು ಯಾತಕ್ ಮಾಡ್ಬೇಕಪ್ಪ? ನಮ್ಮ ಯೋಗ್ಯತೆ ಇದ್ದರೆ ಅದನ್ನ ನಿಯಮಬದ್ಧವಾಗಿ ಮಾಡೋ ಯೋಗ್ಯತೆ ಇದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಅದನ್ನ ಮಾಡಬಾರ್ದು, ಆ ಕೆಲಸ ತಪ್ಪು. ಈ ಕಾಂಗ್ರೆಸ್ ಬೋರ್ಡ್ 3 ದಿವಸ ಇದೆ ಸರ್, ಅದ್ ಬಿಡಿ.
ಅಲ್ಲ ಅದು ಬೇಡ, ಅದು ರಾಜಕೀಯ, ಅದು ವ್ಯವಸ್ಥೆ, ಅವ್ಯವಹಾರವೇ ಅಲ್ಲ ನಡೀತಕ್ಕಂಥದ್ದು. ಇಲ್ಲಿ ನಿಯಮಬದ್ಧವಾಗಿ ನಡೆಸ್ತಕ್ಕಂಥದ್ದು. ನಮ್ಮ ಸಂಸ್ಥೆ ಬಾವುಟ ಆರಿಸಿ 8 ದಿವಸ ಆದ್ರೂ ಕೆಳಗಡೆ ಇಳಿಸಲಿಲ್ಲ, ಹಂಗೆ ಇದೆ ಅಂತಂದ್ರೆ ಎಂತಹ ಮೂರ್ಖತನ. ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತಾ? ಬಿದ್ದೋಗುತ್ತೆ ನಿಧಾನಕ್ಕೆ. ಇವೆಲ್ಲವ ಕಾರ್ಮಿಕ ಋಣಗಳೇ. ಗುರುಗಳ ಗಮನಕ್ಕೆ ಪಾತ್ರರಾಗುವುದಕ್ಕೆ ಅನೇಕ ಮಾರ್ಗಗಳಿವೆ. ಈ ರೀತಿ ಗುರುಗಳು ನಮ್ಮ ಕಡೆ ಗಮನ ಕೊಡಬೇಕು, ಈ ಕಡೆ ಮಾಡ್ಬೇಕು ಅಂತಂದ್ರೆ ಈ ರೀತಿ ಅವರು ಹೇಳಿರ್ತಕ್ಕಂಥದ್ರಲ್ಲ ನಿಯಮಗಳನ್ನ ಪಾಲನೆ ನಾವು ಮಾಡ್ತಾ ಇದ್ದು, ಬೇರೆಯವ್ರನ್ನ ಅಭಿವೃದ್ಧಿ ಪಡಿಸಿದಾಗ ಅಭಿವೃದ್ಧಿ ಆಗುತ್ತದೆ ಅಂತ ಅನ್ನೋದನ್ನ ಇಷ್ಟು ಹೇಳ್ತಾ ಇವತ್ತು ಇಷ್ಟು ಮುಗಿಸೋಣ. ಇನ್ನೂ ಇದೆ, ಇನ್ನೂ ಮುಂದಿನ ವಾರ ಈ ಮುಂದಿನ ಸಲ ಇದಕ್ಕೆ ಪೂರ್ತಿ ಮುಕ್ತಾಯಪಡಿಸೋಣ. ಓಂಕಾರ ಮಾಡಿ ಮುಕ್ತಾಯಪಡಿಸೋಣ. ಓ